ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿಂದ ಹಮ್ಮಿಕೊಂಡಿರುವಂಥ ಈ ಸಂವಾದ ಕಾರ್ಯಕ್ರಮಗಳು ಇನ್ನಷ್ಟು ನಡೀಬೇಕು, ಇನ್ನಷ್ಟು ಪುಸ್ತಕಗಳು ಇಂಥ ಚರ್ಚೆಗೆ ಒಳಪಡಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ನಮಗೆ ಬಹಳ ಮುಖ್ಯ ಕಥೆಗಳು ಅಂತೇಳಿ ಅನಿಸ್ತದೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಬೇಕಾದಂಥ ವರ್ಗ ಇನ್ನೂ ತುಂಬ ಹೊರಗಡೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಒಳಗಡೆ ಪ್ರವೇಶ ಮಾಡಬೇಕಾಗಿದೆ. ಡಾಕ್ಟರ್ಗಳು ಬರಬೇಕಾಗಿದೆ, ನರ್ಸ್ಗಳು ಬರಬೇಕಾಗಿದೆ, ಪೋಸ್ಟ್ ಮಾರ್ಟಮ್ ಮಾಡೋರು ಬರಬೇಕಾಗಿದೆ. ಏನು ಸಾಹಿತ್ಯದ ಒಳಗಡೆ ಪ್ರವೇಶ ಆಗಿಲ್ಲ. ಟ್ರೈನನ್ನು ಓಡಿಸೋರು ಇದ್ದಾರಲ್ಲ, ಆ ಡ್ರೈವರ್ಗಳ ಲಿಟ್ರೇಚರ್ ಕೂಡ ಇನ್ನೂ ನಮಗೆ ಸಿಕ್ಕಿಲ್ಲ. ಟಿ ಕೆ ದಯಾನಂದನಂತವರು ರಸ್ತೆ ನಕ್ಷತ್ರದಲ್ಲಿ ಆ ಕತ್ತಿ ಮಾಡುವಂಥ ಅಂಥವರೆಲ್ಲ ಬಂದಿದ್ದಾರೆ. ಆದರೆ ಇವರೆಲ್ಲರ ಕಥೆಗಳು, ಅವರ ಬದುಕು, ಅವರ ಇರುವಂಥ ಚಿಂತನೆಗಳೆಲ್ಲವೂ ಕೂಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿರುವಂಥ ಫೋಟೋಗಳಷ್ಟೇ ಕನ್ನಡ ಸಾಹಿತ್ಯ ಅಲ್ಲ, ಅದರ ಆಚೆ ಇರುವಂತಹ ಚಿಂತನೆಗಳಿಂದಲೇ ಕನ್ನಡ ಇವತ್ತಿನವರೆಗೂ ಕೂಡ ಬದುಕಿರೋದು. ಬರೀ ಅದು ವಿಶ್ವವಿದ್ಯಾಲಯಗಳಿಂದಲ್ಲ, ಮೇಷ್ಟ್ರುಗಳಿಂದಿಲ್ಲ, ಬಹಳ ಮುಖ್ಯವಾಗಿ ಮಹಿಳೆಯರು ಸಾಹಿತ್ಯದೊಳಗಡೆ ಪ್ರವೇಶ ಮಾಡೋದೇನಿದೆಯಲ್ಲ ಬಹಳ ಮುಖ್ಯ ಅನಿಸ್ತದೆ. ಇವೆಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ನವಲ್ಕಲ್ ಅವರ ಕಥೆಗಳ ಪ್ರವೇಶವನ್ನು ನಾನು ಬಯಸ್ತಾ ಇರುವಂಥದ್ದು. ಜಾಗತೀಕರಣ ಅನ್ನುವಂತಹ ಭೂತ ಎಲ್ಲರನ್ನೂ ಹೇಗೆ ಕಾಡಿದೆ ಗೊತ್ತಿಲ್ಲ. ಆದರೆ ಒಬ್ಬ ಸೈಂಟಿಸ್ಟ್ ಆಗಿ ಆ ರೈತರನ್ನು ನೋಡೋದು, ಆ ಕ್ರಿಮಿಗಳನ್ನು ನೋಡೋದು, ಕೀಟನಾಶಕಗಳನ್ನು ನೋಡೋದು, ಅವುಗಳ ಜೊತೆ ವ್ಯವಹಾರ ಮಾಡಿದಂಥವನ ಏಲಿನೇಷನ್ ಇದೆಯಲ್ಲ, ಅವನೊಳಗಡೆ ಇರುವಂಥ ಪರಕೀಯ ಪ್ರಜ್ಞೆ ಇದೆಯಲ್ಲ, ಆ ಪರಕೀಯ ಪ್ರಜ್ಞೆ ಅನ್ನುವಂಥದ್ದು ಕನ್ನಡ ಪ್ರಜ್ಞೆಯಾಗಿ ಈ ಕಥೆಗಳು ನಮಗೆ ಕಟ್ಟಿಕೊಡ್ತವೆ ಅಂತ ನನಗೆ ಅನಿಸುತ್ತೆ. ಯಾಕೆ ಈ ಪರಕೀಯತೆ ಅನ್ನೋದು ನಮಗೆ ಕಾಡ್ತಾ ಇದೆ? ಜಾಗತೀಕರಣ ಅನ್ನುವಂಥದ್ದು ಈಗಾಗಲೇ ಮುಗಿದೋಗ್ಬಿಟ್ಟಿದೆ ಅಂತೇಳಿ ನಾವು ಅನಿಸ್ಕೊಟ್ಟಿದ್ವಿ. ಯಾಕಂದರೆ ಹೊಂದ್ಕೊಂಡ್ಬಿಟ್ಟಿದ್ವಿ. ಹೇಗೆ ಕರೋನಾಗೆ ಹೊಂದ್ಕೊಂಡಿವಿ ನಾವು, ಹಾಗೆ ಗ್ಲೋಬಲೈಸೇಷನ್ಗೂ ಕೂಡ ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ನಮ್ಮಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಸಾಹಿತ್ಯ ಮಾತ್ರ ಅದನ್ನು ಬಹಳ ಗಂಭೀರವಾಗಿ ಇನ್ನೂ ಆಲೋಚನೆ ಮಾಡ್ತಾ ಇದೆ. ಈ ವಿನಾಶವನ್ನು ಸ್ವಲ್ಪ ಆದರೂ ತಡೆಯೋದಕ್ಕೆ ತೊಡಗಬೇಕು ನಾವು. ಅದರೊಳಗಡೆ ಹೇಗೆ ನಾವು ನಿಲ್ಲಬಹುದು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಹಾಕ್ಕೊಂಡು ಈ ಕಥೆಗಳನ್ನು ನಾನು ಓದಿದಂಥದ್ದು ಇದೆ ಅಂತ. 1844ರಲ್ಲಿ ಹೆಗೆಲ್ ಮತ್ತು ಮಾರ್ಕ್ಸ್ನಿಂದ ರೂಪಿತವಾದಂತಹ ಒಂದು ಸಮಾಜಶಾಸ್ತ್ರೀಯ ಮತ್ತು ಮನಃಶಾಸ್ತ್ರೀಯ ಪರಿಕಲ್ಪನೆ ಪರಕೀಯತೆ ಎನ್ನುವುದು, ಏಲಿಯನೇಷನ್ ಅನ್ನುವಂಥ ಒಂದು ಪರಿಕಲ್ಪನೆ ಬಂತು. ಅದು ಬಹಳ ದೊಡ್ಡ ಚರ್ಚೆಯನ್ನು ಕೂಡ ಹುಟ್ಟಾಗ್ತದೆ. ಎಕನಾಮಿಕ್ ಅಂಡ್ ಫಿಲಾಸಫಿಕಲ್ ಮ್ಯಾನ್ಸ್ಕ್ರಿಪ್ಟ್ ಅನ್ನುವಂತಹ ಒಂದು ಕೃತಿ ಒಳಗಡೆ ಹೆಗೆಲ್ ಮತ್ತು ಮಾರ್ಕ್ಸ್ ಈ ಚಿಂತನೆಯನ್ನು ಮುಂದಕ್ಕೆ ತರ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಪ್ರವೇಶ ಮಾಡ್ತಾ ಇದ್ದೀನಿ ಕೃತಿ ಒಳಗಡೆ ಅಂದರೆ, ಇದರ ಇನ್ಫ್ಲುಯೆನ್ಸು ನವಲ್ಕಲ್ ಸರ್ ಅವರ ಮೇಲೆ ಇದೆ ಅಂತ ನನಗೆ ಅನಿಸ್ತು. ಈ ಪರಕೀಯತೆ ಅನ್ನುವಂಥದ್ದು, ಅನಾಥ ಪ್ರಜ್ಞೆ ಅನ್ನುವಂಥದ್ದು, ಆಗಂತುಕ ಪ್ರಜ್ಞೆ ಅನ್ನುವಂಥದ್ದು, ಏಕಾಂಗಿತನ ಅನ್ನುವಂಥದ್ದು, ಅಪರಾಧಿ ಪ್ರಜ್ಞೆ ಅನ್ನುವಂಥದ್ದು, ನಾರ್ಸಿಸಸ್ ಅನ್ನುವಂಥದ್ದು, ಇವೆಲ್ಲವುಗಳು ಕೂಡ ಇಲ್ಲಿಯ ಕಥಾನಾಯಕರ ಸ್ವರೂಪ. ಇದನ್ನು ಬಿಡಿಸ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಹೇಗೆ ಅದು ಬಂತು, ಯಾಕೆ ಈ ಚಿಂತನೆಯನ್ನು ಮತ್ತೆ ನಾವು ಮರುಮಂಡಿಸಬೇಕಾಗಿದೆ ಅನ್ನುವಂಥದ್ದನ್ನು ನಾನು ಈ ಪರಿಕಲ್ಪನೆಯ ಮೂಲಕ ಪ್ರವೇಶ ಮಾಡ್ತಾ ಇರೋದು. ಈ ಕೃತಿ ಒಳಗಡೆ ಹೆಗೆಲ್ ಮತ್ತು ಮಾರ್ಕ್ಸ್ ಹೇಳುವಂತಹ ಆಲೋಚನೆಗಳೇನಂತಂದರೆ, ಈ ವಸ್ತುಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು ಮತ್ತು ಕಲೆ, ಇವೆಲ್ಲವುಗಳು ಕೂಡ ಮನುಷ್ಯನ ಸೃಷ್ಟಿಯಿಂದಲೇ, ಚಿಂತನೆಗಳಿಂದಲೇ ಆದಂಥವುಗಳು ಅಂತ ಹೇಳುತ್ತೆ. ಒಂದು ಸಂಸ್ಥೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಮನುಷ್ಯನ ಚಟುವಟಿಕೆಗಳಿಂದ ಸೃಷ್ಟಿಯಾದಂಥ ಉತ್ಪಾದನೆಗಳು ಅಂತ ಹೇಳ್ತಾರೆ. ಈ ಪ್ರಾಡಕ್ಟ್ ಅನ್ನುವಂಥದ್ದು ಏನಿದೆಯಲ್ಲ, ಈ ಪ್ರಾಡಕ್ಟ್ಗಳು ಜನರಿಂದ ಪ್ರತ್ಯೇಕಗೊಂಡಾಗ, ಸ್ವತಂತ್ರಗೊಂಡು ಬಿಟ್ಟು
ಶ್ರಮದಿಂದ ಹುಟ್ಟಿಕೊಂಡಂಥ ಉತ್ಪಾದನೆಗಳು ನಮ್ಮ ಆದಿಮ ಸಮಾಜ ಅಂತೇಳಿ ಮಾರ್ಕ್ಸ್ ಹೇಳುದು. ಶ್ರಮದಿಂದ ಹುಟ್ಟಿಕೊಂಡಂಥ ಈ ಶ್ರಮನೇ ಬೇರೆ ಆಗಿಬಿಟ್ರೆ, ವ್ಯಕ್ತಿನೇ ಬೇರೆ ಆಗಿಬಿಟ್ಟು ಆ ಪ್ರತ್ಯೇಕತೆಯಿಂದ ಹುಟ್ಟುಕೊಳ್ಳುವಂತಹ ಚಟುವಟಿಕೆಗಳು ಏನಿದಾವಲ್ಲ ಅವು ವಸ್ತುಗಳು ಅಂತೇಳಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ. ಪ್ರಾಡಕ್ಟ್ಗಳಿಗೂ ಮತ್ತು ವಸ್ತುಗಳಿಗೆ ಇರುವಂತಹ ಡಿಫ್ರೆನ್ಸ್ ಅನ್ನ ಬಹಳ ಸ್ಪಷ್ಟವಾಗಿ ಹೇಳೋದೇನಂತಂದ್ರೆ, ಈ ವಸ್ತುವಾಗಿ ಮಾರ್ಪಟ್ಟಾಗ ಈ ಏಲಿನೇಷನ್ ಅನ್ನುವಂಥದ್ದು ಬರುತ್ತೆ, ನಮಗೆ ಪರಕೀಯತೆ ಅನ್ನುವಂಥದ್ದು ಬರುತ್ತೆ ಅಂತ. ಕಾರ್ಲ್ ಮಾರ್ಕ್ಸನ್ ಪ್ರಕಾರ ಈ ಬಂಡವಾಳಶಾಹಿ ಅನ್ನೋದೇನಿದೆಯಲ್ಲ, ಇದು ಸಾಮಾಜಿಕ ಮತ್ತು ಮಾನಸಿಕವಾದಂತಹ ಸಹಜತೆಯನ್ನ ಭ್ರಷ್ಟಗೊಳಿಸ್ತದೆ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಭ್ರಷ್ಟಗೊಳ್ಳುವುದು ಯಾವುದಕ್ಕೆ ಕಾರಣ ಆಗ್ತದೆ, ಯಾವುದು ನಮ್ಮನ್ನು ಭ್ರಷ್ಟಗೊಳಿಸ್ತದೆ ಅಂತಂದ್ರೆ ಅದು ಬಂಡವಾಳಶಾಹಿ ಅನ್ನುವಂಥದ್ದನ್ನ ಹೇಳ್ತಾ ಹೋಗುವಂಥದ್ದು. ಹೆಚ್ಚು ಸಂಪಾದಿಸೋದಕ್ಕೆ ಸ್ವಂತ ವ್ಯಕ್ತಿತ್ವವನ್ನ ಕಡಿಮೆ ಮಾಡಿಕೊಡ್ತಾ ಇದ್ದೀವಿ ಅಂತ ಕಾರ್ಲ್ ಮಾರ್ಕ್ಸ್ ಹೇಳಿದ್ರು. ಹೆಚ್ಚು ಸಂಪಾದಿಸೋದಕ್ಕೆ ನಾವು ಮಾಡ್ತಿರೋದೇನೆಂದ್ರೆ ಸ್ವಂತ ವ್ಯಕ್ತಿತ್ವವನ್ನ ಕಡಿಮೆ ಮಾಡಿಕೊಳ್ತಾ ಇದ್ದೀವಿ. ಹಾಗೆ ವ್ಯಕ್ತಿತ್ವದ ಅಭಿವ್ಯಕ್ತಿಯನ್ನು ಕೂಡ ಕಡಿಮೆ ಮಾಡ್ಕೋತ ಹೋದಷ್ಟು ಬದುಕಿಗೆ ಪರಕೀಯತೆ ಎನ್ನುವುದು ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು ನಾವು ಪ್ರಾಡಕ್ಟ್ಗಳಿಂದ ಶಿಫ್ಟ್ ಆಗಿದ್ದೀವಿ, ವಸ್ತುವಿನ ಕಡೆ ನಮ್ಮ ಚಲನೆ ಇದೆ. ಆ ಚಲನೆ ಇರೋದ್ರಿಂದನೇ ಏನಾಗಿದೆ ಅಂತಂದ್ರೆ, ಈ ಬದುಕಿನಲ್ಲಿ ಮಾನವೀಯತೆಯ ಜಾಗದಲ್ಲಿ ಯಾವುದು ಬಂದು ಕೂತಿದೆ ಅಂದರೆ ಆಸ್ತಿ ಮತ್ತು ಹಣ ಅನ್ನುವಂತಹ ಎರಡು ವಸ್ತುಗಳು ಬಂದು ಕೂತ್ಬಿಟ್ಟಿದ್ದಾವೆ ಅಂತ. ಈ ಆಸ್ತಿ ಮತ್ತು ಹಣ ಅನ್ನುವಂಥದ್ದು ಮನುಷ್ಯನ ಶ್ರಮದಿಂದ ಬಹಳ ದೂರ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಉತ್ಪಾದನೆಗಳು ಇವತ್ತು ಶ್ರಮದಿಂದ ಕೂಡಿಲ್ಲ, ಅದು ಬೇರೆ ಬೇರೆ ರೀತಿಯ ಪ್ರಜ್ಞೆಯ ರೂಪದಲ್ಲಿ ಅದು ಕಾಣಿಸ್ತಾ ಹೋಗ್ತಾ ಇದೆ. ಪ್ರಜ್ಞೆ ಮತ್ತು ಕ್ರಿಯೆ ಇವೆರಡೂ ಬೇರೆ ಆಗಿದ್ದಾವೆ. ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳು ಕೂಡ ಎರಡೂ ವಿಭಜಿಸಲ್ಪಟ್ಟಿದ್ದಾವೆ. ಯಾವುದು ಕಾರಣ ಅಂತಂದ್ರೆ ಅದು ಬಂಡವಾಳಶಾಹಿ ಕಾರಣ ಅನ್ನುವಂಥದ್ದು. ಇಡೀ ಕಥಾ ಸಂಕಲನದ 11 ಕಥೆಗಳನ್ನು ಓದಿದಾಗೂ ಕೂಡ ನನಗನ್ಸೋದು ವ್ಯಕ್ತಿ ಮತ್ತು ಕ್ರಿಯೆ ಮತ್ತು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇವೆರಡೂ ವಿದಳಗೊಂಡ್ಬಿಟ್ಟಿದ್ದಾವೆ, ಏಕದಳವಾಗಿಲ್ಲ. ಆ ಕಥಾನಾಯಕರ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಏನಂತಂದ್ರೆ, ಒಂದು ಕೆಲಸದ ಕ್ರಿಯೆಯಲ್ಲಿ ತೊಡಗಿಬಿಟ್ಟಿದ್ದಾರೆ. ಆನಂತರ ಅನಿಸುತ್ತೆ ಅವರಿಗೆ, ಓ ಇದು ತಪ್ಪು ಅಂತ, ಯಾಕೆ ನಾನು ಇದನ್ನು ಮಾಡಿದೆ, ಅದರಿಂದ ಹೇಗೆ ಬಿಡಿಸ್ಕೊಂಡು ಬರೋದು ಅನ್ನುವಂಥ ದೊಡ್ಡದಾದಂತಹ ಕ್ರಿಯೆ ನಡೀತದೆ. ಆದರೆ ಯಾವ ಕಥೆಯೂ ಕೂಡ ತೀರ್ಮಾನಗಳನ್ನು ಕೊಡಲ್ಲ, ಯಾವ ಕಥೆನೂ ಕೊಡಲ್ಲ. ಒಂದು ಪ್ರಮೇಯವನ್ನು ಮಂಡಿಸ್ತದೆ, ಆ ಪ್ರಮೇಯವನ್ನು ಹೇಗೆ ಎಂಡ್ ಮಾಡಬೇಕು ಅನ್ನುವಂಥದ್ದು ಓದುಗರ ಕಡೆಗೆ ಅದು ಬೆರಳು ಮಾಡಿ ತೋರಿಸ್ಬಿಡ್ತದೆ. ಅವರ ಡಿಸಿಷನ್ ಆಗಲಿ ತೀರ್ಪುಗಳಾಗಲಿ ಕೊಡೋದಕ್ಕೆ ಹೋಗೋದೇ ಇಲ್ಲ ಅಂತೇಳಿ. ಈ ಕಾರಣಕ್ಕಾಗಿ ನನಗೆ ಇಲ್ಲಿ ಕಥೆಗಳ ಒಂದು ರೂಪಕ ಆಗ್ತದೆ, ಮೆಟಾಫರ್ ಆಗಿ ನಾವು ಇದನ್ನ ನೋಡಬಹುದು ಅಂತ. ರೂಪಕ ಕಥೆಗಳಾಗಿ ಕೂಡ ಇಲ್ಲಿ ಬರ್ತಾ ಹೋಗ್ತದೆ ಅನ್ನುವುದು. ಇಡೀ ಕಥಾ ಸಂಕಲನದಲ್ಲಿ ನೈತಿಕ ದ್ವಂದ್ವಗಳಿದ್ದಾವೆ, ಮೌಲ್ಯಗಳ ಸಂಘರ್ಷ ಕಾಣಿಸುತ್ತೆ. ಅವನಿಗೆ ನೈತಿಕತೆ, ಯಾಕಂದ್ರೆ ಅವ್ರ ಪೂರ್ವಿಕರಿಗೆ ಇರಲಿಲ್ಲ, ಅವರು ಬೆವರಿನಿಂದ ಶ್ರಮದಿಂದ ಉತ್ಪಾದನೆಯನ್ನು ಮಾಡಿದಂಥವ್ರಾಗಿತ್ತು. ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ, ಕಥಾನಾಯಕ ಮಾಡ್ತಾ ಇರುವಂಥದ್ದಂದ್ರೆ ಅನೈತಿಕವಾದಂತಹ ಮೌಲ್ಯಗಳನ್ನು ಬಿಟ್ಟು ಸಂಘರ್ಷಕ್ಕೆ ತೊಡಗಿ ಅವನಿಗೆ ಮತ್ತೆ ಮತ್ತೆ ಯಾವುದು ಕಾಡ್ತಾ ಇದೆ ಅಂದರೆ ವಚನಗಳು, ಏಕತಾರಿ, ಬುದ್ಧ, ಅಂಬೇಡ್ಕರು, ನನ್ನ ಅಜ್ಜ. ಇಲ್ಲಿ ಕಥಾನಾಯಕರುಗಳಿಗೆಲ್ಲ ಕಾಡುವಂಥದ್ದು ಇವೇ ಮೆಟಾಫರ್ಗಳಾಗಿ ಕಾಡುತ್ತೆ. ಸಮುದ್ರ ಬಂದದಂದ್ರೆ ಒಂದು ಮೆಟಾಫರ್ ಇರಲಿ, ಮಳೆ ಬಂದದಂದ್ರೆ ಒಂದು ಮೆಟಾಫರ್ ಇರಲಿ, ಒಂದು ಏಕತಾರಿ ಒಂದು ಮೆಟಾಫರ್ ಆಗ್ತವೆ. ಎಷ್ಟು ಮೆಟಾಫರ್ಗಳನ್ನ ಇಲ್ಲಿಯ ಕಥೆಗಳು ನಮಗೆ ಕೊಟ್ಟು ಬಿಡ್ತವೆ ಅಂತಂದ್ರೆ, ಈ ನೈತಿಕ ದ್ವಂದ್ವಗಳು ಮತ್ತು ಮೌಲ್ಯಗಳ ಸಂಘರ್ಷದಲ್ಲಿ ಸಿಕ್ಕಿಬಿದ್ದಂಥ ಮನುಷ್ಯನ ದಾರುಣ ಸ್ಥಿತಿಯನ್ನ ಇಲ್ಲಿಯ ಕಥೆಗಳು ಕಟ್ಟಿಕೊಳ್ತವೆ. ದಾರುಣ ಸ್ಥಿತಿ ಅವನು, ಯಾಕಂದ್ರೆ ಅವನು ನಿದ್ದೆ ಬರಲ್ಲ, ನಿದ್ದೆನೇ ಬರಲ್ಲ ಅವನಿಗೆ. ನಿದ್ದೆ ಮಾಡಕ್ ಹೋದ್ರೆ ಅವನಿಗೆ ದೊಡ್ಡದಾದಂಥ ಎಂಥ ಭಯಾನಕವಾದಂಥ ಕನಸುಗಳು ಬಿದ್ದು ಬಿಡ್ತಾವೆ ಅಂದ್ರೆ ಆ ಕಾರಣಕ್ಕಾಗಿ ರಾತ್ರಿಯಲ್ಲೇ ಎದ್ದು ಬಿಡ್ತಾರೆ. ಹೇಗೆ ಲಂಕೇಶರ ಸಹಪಾಠಿ ಕಥೆ ಇದೆಯಲ್ಲ, ಅದು ನೆನಪಾಗುತ್ತೆ. ಅವನು ಕಣ್ಣು ಮುಚ್ಚಿದ್ರೆ ಅವನಿಗೆ ಕಾಟಲ್ಲಿರುವಂತಹ ಅನ್ನವೆಲ್ಲ ಹುಳುಗಳಾಗಿಬಿಡ್ತವೆ. ಅವನು ತಿಂತಾ ಇರೋದ್ರಿಂದ ಹೇಗೆ ತಿನ್ನಂಗೆ ಅನಿಸ್ತಾ ಇರ್ತದೆ, ಅವನ ಬಾಯಲ್ಲಿ ಚಪ್ಪಲಿ ಇಟ್ಟಂಗೆ ಆಗ್ತಾ ಇರ್ತದೆ. ಆ ಸಹಪಾಠಿ ಇದ್ದಾನೆ, ಅವನು ಆ ನಿದ್ದೆಯ ಬರೋದಕ್ಕಾಗಿ ಎಷ್ಟು ಓಡಾಡ್ತಾನೆ, ಅವನು ಏನೆಲ್ಲ ಸಜೆಷನ್ಗಳನ್ನು ತೆಗೆದುಕೊಳ್ತಾನೆ. ಆ ಕಥೆಯಲ್ಲಿ ಲಂಕೇಶ್ ಬಹಳ ಅದ್ಭುತವಾದಂಥ ಒಂದು ಕಥೆ. ಕೊನೆಗೆ ಭಗವಾನ್ ಬರ್ತಾನೆ, ಅವನ ಸಹಪಾಠಿ ಗೆಳೆಯ ಬಂದು ಹೇಳ್ತಾನೆ, ಇಲ್ಲ
ನೀನು ಏನು ಮಾಡಬೇಕು, ಈ ನಿದ್ದೆ ಬರಬೇಕಂದ್ರೆ ನೀನು ಮಾಡಬೇಕಾದಂಥ ಕೆಲಸ ಏನಂದರೆ ನಿನ್ನ ಮನೆಯ ಆಳಿನ ಪಾದವನ್ನು ತೊಳೆದು ಆ ನೀರನ್ನು ಕುಡಿದಾಗ ಮಾತ್ರ ನೀನು ನಿದ್ದೆ ಬರ್ತದೆ ಅಂತ ಹೇಳ್ತಾನೆ ಲಂಕೇಶ್. ನೀನು ಎಲ್ಲಿ ಪಾಪ ಮಾಡಿದೀಯ ಅಂತಂದ್ರೆ ನಿನ್ನ ಆಳುಗಳನ್ನು ನೀನು ಶೋಷಣೆ ಮಾಡಿದೀಯಲ್ಲ, ಅವರ ಮನೆಯ ಹೆಣ್ಣುಮಕ್ಕಳನ್ನ ನೀನು ಭೋಗಿಸಿದೀಯಲ್ಲ, ಈ ಪಾಪ ಕಳ್ಕೋಬೇಕಂತಂದ್ರೆ ನೀನು ನಿದ್ದೆ ಬರ್ಬೇಕಂದ್ರೆ ನೋ ಡೌಟ್ ನೀನು ಅವ್ರ ಪಾದ ತೊಳಿಲೇಬೇಕು. ಆ ನೀರನ್ನು ಸ್ವಾಮೀಜಿಗಳದಲ್ಲ ನಾವು ನೀರು ಕುಡಿಬೇಕಾಗಿತ್ತು. ಈ ಸೊಸೈಟಿ ಮಾಡಬೇಕಾಗಿತ್ತು ಏನಂತಂದ್ರೆ ಪ್ರಾಯಶ್ಚಿತ್ತಗಳನ್ನಂದ್ರೆ ಯಾರಿಗೆ ನೀವು ಹಿಂಸೆ ಕೊಟ್ಟಿದ್ದಾರಲ್ಲ ಇದುವರೆಗೂ ಕೂಡ ಅವರಿಗೆ ಕೊಟ್ಟಾಗ ಮಾತ್ರ ನಿಮಗೆ ನಿದ್ದೆ ಬರ್ತದೆ, ಒಳ್ಳೆ ಕನಸುಗಳು ಬರ್ತದೆ, ನೀವು ಊಟ ಮಾಡಿದ್ದೆಲ್ಲ ಕೂಡ ನಿಮಗೆ ಜೀರ್ಣ ಆಗ್ತದೆ. ಇಲ್ಲ ಅಂದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸಮಕಾಲೀನವಾದಂಥ ಒತ್ತಡಗಳ ಜೊತೆಗೇನೆ ಅನೇಕ ರೀತಿಯಾದಂಥ ಶೋಷಣೆ ಆಯಾಮಗಳು ಬದಲಾಗಿದ್ದಾವೆ. ಫ್ಯೂಡಲಿಸ್ಟ್ಗಳು ಮಾಡ್ತಾ ಇದ್ದಂಥ ಶೋಷಣೆಗಳ ಆಯಾಮದ್ದು ಬೇರೆ ಇದೆ, ಧರ್ಮ ಮಾಡ್ತಾ ಇದ್ದಂಥ ಶೋಷಣೆ ಆಯಾಮ ಬೇರೆ ಇದೆ, ಇವತ್ತು ಜಾಗತೀಕರಣ ಮಾಡ್ತಾ ಇರುವಂಥ ಶೋಷಣೆ ಆಯಾಮ ಬೇರೆ ಇದೆ. ಇವೆಲ್ಲವನ್ನು ಒಂದೇ ಕಡೆ ತರೋದಕ್ಕೆ ಸಾಧ್ಯ ಆಗಲ್ಲ. ನಾವು ಒಂದೊಂದು ಕಾಲಘಟ್ಟದಲ್ಲಿ ಇದನ್ನು ಸಾಹಿತ್ಯ ಹೇಗೆ ಎದುರಿಸಿದೆ ಅನ್ನುವಂಥದ್ದೇ ಬಹಳ ದೊಡ್ಡ ರಿಸರ್ಚ್ನ ಫಲಿತ ಅಂತೇಳಿ ಅನಿಸ್ತದೆ. ಹೇಗೆ ಮಾಡ್ಬೋದು ನಾವು ಅನ್ನುವಂಥದ್ದು ನವಲ್ಕುಂದವರು ಮಾಡ್ತಾ ಇರುವಂಥದ್ದು ಏನಂದರೆ ಈ ಹೊಸದಾದಂತಹ ಈ ಜಗತ್ತನ್ನು ನಾವು ಹೇಗೆ ಪ್ರವೇಶಿಸಬೇಕು, ಅದು ಮಾಡ್ತಾ ಇರುವಂತಹ ಹಾನಿಗಳು ಯಾವ್ಯಾವು ಅನ್ನುವಂಥದ್ದನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತಾ ಹೋಗೋದ್ರ ಜೊತೆಗೆ ಅಲ್ಲಿ ಫಿಲಾಸಫಿ ಬಂದು ನಿಂತಿರುತ್ತೆ. ಈ ದೇಶಕ್ಕೆ ಬಹಳ ಮುಖ್ಯವಾದಂಥದ್ದು ಅಂತಂದರೆ ಧರ್ಮ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ನಮ್ಮ ಎದುರುಗಡೆ ಕಾಣ್ತಾ ಇರುವಂಥ ಧರ್ಮಕ್ಕಿಂತಲೂ ಹೊಸದಾದಂಥ ರೀತಿಯಲ್ಲಿ ಬದುಕನ್ನು ಅರಿವನ್ನು ಉಂಟು ಮಾಡಿದಂಥದ್ದು ಬುದ್ಧಿಸಮ್. ಮಹಾಂತೇಶ್ ನವಲ್ಕರ್ ಅವರಿಗೆ ಆದ್ಯವಾಗಿ ಸಿಕ್ಕಿದಂಥ ಒಂದು ಅರಿವು ಯಾವುದು ಅಂದರೆ ಬುದ್ಧನ ಅರಿವು. ಆ ಗಂಟೆ ಕೇಳಿದಾಗ ಅವನಿಗೆ ಆಗುವಂಥದ್ದೆಲ್ಲ ಬ್ಯಾಂಕಾಕ್. ಆ ಬ್ಯಾಂಕಾಕ್ಗೆ ಹೋದಾಗ ಬುದ್ಧನ ಮುಂದೆ ಅವನಿಗೆ ಕಣ್ಣೀರ ಬರಲ್ಲ. ಆ ಶಬ್ದ ಏನಿದೆ ಅಲ್ಲ, ಆ ಶಬ್ದನೇ ಅವನನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಹೋಗ್ತದೆ. ಯಾಕಂದರೆ ಅದು ನೆನಪಿಸ್ತಿರೋದು ಯಾವುದನ್ನು ಅಂತಂದರೆ ನನ್ನ ತಪ್ಪುಗಳನ್ನು. ಬುದ್ಧ ಎಲ್ಲಿಯೂ ಕೂಡ ಪಾಪ ಪುಣ್ಯಗಳ ಬಗ್ಗೆ ಮಾತನಾಡಿಲ್ಲ, ಮಾತಾಡೋದೂ ಇಲ್ಲ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ಪಾಪ ಪುಣ್ಯದು ಸ್ವರ್ಗ ನರಕ ಅದು ನಿಮಗೆ ಬಿಟ್ಟಿದ್ದು, ಆದರೆ ಒಳ್ಳೆಯದು ಕೆಟ್ಟದ್ದು ಮಾತ್ರ ಈ ಜಗತ್ತಿನೊಳಗಡೆ ಇದೆ ಅಂತ. ಇವರೆಲ್ಲ ಯೋಚನೆ ಮಾಡ್ತಿರೋದು ಯಾವುದಂತಂದ್ರೆ ತನ್ನ ಹಿರಿಕರು ಮಾಡಿದಂಥ ಒಳ್ಳೇದಿದೆಯಲ್ಲ ಅದನ್ನು ನಾನು ಹೇಗೆ ಮುಂದುವರ್ಸಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಹಳಹಳಿಕೆಯಲ್ಲಿನೇ, ಆ ಒಂದು ಅನಾಥ ಪ್ರಜ್ಞೆಯಲ್ಲಿನೇ ಇಲ್ಲೇ ಕಥೆಗಳೆಲ್ಲವೂ ಕೂಡ ಮುಂದುವರೆತದೆ. ಹಾಗೆ ವೆಂಕಟೇಶ್ ಹೇಳಿದ ಯಾಕೆ ಇದು ಮುಖ್ಯ ಆಗ್ತದೆ ಅಂತೇಳಿ. ನೋಡಿ, ಯಾಕೆ ಇವನಿಗೆ ನಿದ್ದೆ ಬರ್ತಾ ಇಲ್ಲ, ಯಾಕೆ ಕೆಟ್ಟ ಕನಸುಗಳು ಬಿಡ್ತಾ ಇದ್ದಾವೆ, ಯಾಕೆ ಇವನಿಗೆ ಏನೇನೋ ಯೋಚನೆಗಳು ಬರ್ತಾ ಇದ್ದಾವೆ ಅಂತಂದ್ರೆ ರೈತನನ್ನು ಸಾಯಿಸಿದಂಥ ಕಥಾನಾಯಕರಿವರು, ಕ್ರಿಮಿಕೀಟಗಳನ್ನು ನಾಶ ಮಾಡಿದಂಥವರಿವರು, ಬೀಜಗಳನ್ನು ಕುಲಾಂತರಗೊಳಿಸಿದಂಥವರು, ಸೀಡ್ಲೆಸ್ ಬರ್ತಾವಲ್ಲ ಅದನ್ನು ತಂದಂಥವರು ಇಲ್ಲಿಯ ಕಥಾನಾಯಕರು. ಬೆಕ್ಕನ್ನು ಸಾಕೋದು 2000 ಬೆಕ್ಕುಗಳು. ಅದು ಇಷ್ಟು ಅದ್ಭುತವಾದಂಥ ಕಥೆ ಅಂತಂದರೆ ಕಾಫಿ ಹಣ್ಣುಗಳನ್ನು ತಿನ್ನಿಸಿ ಅದರ ಮಲದಿಂದ ವ್ಯವಹಾರ ಮಾಡುವಂಥ ಒಂದು ಕಥೆ. ಅದು ಕನ್ನಡಕ್ಕೆ ಬಹಳ ಹೊಸದದು. ನಾವು ಉಚ್ಚಲ್ಯ ಅಂತ ಅದರೊಳಗೆ ನೋಡಿದ್ದೀವಿ. ಇಲಿಗಳನ್ನು ಸಾಕೋದನ್ನು ನೋಡಿದ್ದೀವಿ ನಾವು. ಇಲಿಗಳನ್ನು ಸಾಕಿ ಆ ಜನಾಂಗದವರು ಹೇಗೆ ಆಹಾರವನ್ನು ಸಂಗ್ರಹಿಸ್ತಾರೆ ಅನ್ನುವಂಥ ಆತ್ಮಕಥೆ ಉಚ್ಚಲ್ಯ ಮರಾಠಿಯಲ್ಲಿ ಬಂತು. ಆದರೆ ಇಲ್ಲಿ ಬರುವಂಥದ್ದು ಏನಿದೆಯಲ್ಲ, ಪುನಃ ಬೆಕ್ಕುಗಳನ್ನು ಸಾಕೋದು 2000 ಬೆಕ್ಕುಗಳು. ಆ ಬೆಕ್ಕುಗಳು ಆಹಾರವನ್ನು ಕೊಡೋದು, ಏನು ಕಾಫಿ ಹಣ್ಣನ್ನು ಕೊಡೋದು, ಅದರ ಮಲದಿಂದ ಬರುವಂಥ ಬೀಜಗಳನ್ನು ಸಂಗ್ರಹಿಸಿ ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅದನ್ನು ರಫ್ತು ಮಾಡೋದು. ಇಂಥ ದೊಡ್ಡ ಬಿಸ್ನೆಸ್. ಅದು ಸಹಜವಾಗಿ ತಿನ್ನಕ್ಕೆ ಬರಲ್ಲವು. ಆ ಕಾಫಿ ಹಣ್ಣುಗಳನ್ನು ಬೀಜಗಳನ್ನು ಅದನ್ನು ಕೊಡೋ ತಕ್ಷಣ ನಾವು ಚೀರ್ತಾ ಇರ್ತವೆ ಆ ಬೆಕ್ಕುಗಳು. ಪ್ರತಿದಿನ 5, 6, 7, 8 ಬೆಕ್ಕುಗಳು ತಿನ್ನಕ್ಕಾಗಲಾರ್ದೇ ಸಾಯ್ತಾ ಇರ್ತವೆ. ಅವುಗಳಿಗೆ ತಿನ್ನಿಸ್ಬೇಕಂತ ಇಂಜೆಕ್ಷನ್ ಕೊಡ್ತಿರ್ತಾರೆ, ಅವುಗಳು ಮಲ ಮಾಡಬೇಕಂತೇಳಿ ಮತ್ತೆ ಇಂಜೆಕ್ಷನ್ ಕೊಡ್ತಿರ್ತಾರೆ. ನೋಡಿ, ಎಂಥ ಭಯಾನಕವಾದಂಥ ಒಂದು ಜಗತ್ತಿಗೆ ನಮ್ಮನ್ನು ಈ ಕಥೆಗಳು ತೆಗೆದುಕೊಂಡು ಹೋಗ್ತಾರೆ. ಬೆಕ್ಕುಗಳ ಜೊತೆ ಮಲದ ವ್ಯವಹಾರ ಇದೆ, ಅದು ಶುದ್ಧ ಮಲ. ಅವುಗಳನ್ನು ಆನಂತರ ಸಂಸ್ಕರಿಸೋದು, ಅದಕ್ಕೆ ಎಷ್ಟು 1 kg 30,000 ರೂಪಾಯಿ ಬೆಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ ಮಾರ್ಕೆಟಲ್ಲಿ ಅಂತ ಹೇಳಿರ್ತಾರೆ. ಇದಕ್ಕೆ ದುಡಿಯಕ್ಕೆ ಹೋದಂಥ ನಿಮ್ಮ ಕಥಾನಾಯಕ ಆರಂಭದಲ್ಲೇನೋ ಹೋಗ್ಬಿಡ್ತಾನೆ, ನನಗೆ ಪ್ರಮೋಷನ್ಸು ಇನ್ಕ್ರಿಮೆಂಟ್ಸು ಅದು ಇದಂತೆಲ್ಲ ಎಲ್ಲ ಹೋಗ್ಬಿಡ್ತಾನೆ. ಆದರೆ ಅವುಗಳ ಚೀರಾಟ, ಅವುಗಳ ಸಾಯೋದು, ಅವು ಹೆದರ್ಕೊಂಡು ಮುಗಿಲಿಗೆ ಮುಖ ಮಾಡಿ ಅಳೋದಿದೆಯಲ್ಲ, ಅವು ಬೆಕ್ಕುಗಳು ಕಿರ್ಚಾಟ ಮಾಡೋದಿದೆಯಲ್ಲ, ಇವೆಲ್ಲವುಗಳು ಕೂಡ
ನಾವು ಭಾರತೀಯರಿಗೆ ಅಷ್ಟು ಸುಲಭವಾದಂಥವುಗಳಲ್ಲ. ಯಾಕಂದರೆ ನಮ್ಮಲ್ಲಿ ಒಂದು ಸೆಂಟಿಮೆಂಟ್ಗಳಿದ್ದಾವೆ. ನಾವು ಏನೇ ಮಾಡಿದ್ರೂ ಕೂಡ ನಮ್ಮೊಳಗಡೆ ಒಂದು ಸಣ್ಣದಾದಂಥ ಆಧ್ಯಾತ್ಮದ ತೊರೆ ನಮ್ಮೊಳಗಡೆ ಇದೆ. ಇಲ್ಲಿ ಕಥೆಗಳು ಹೇಳ್ತಾ ಇರುವಂಥದ್ದು ಏನಂದರೆ, ಈ ಆಧ್ಯಾತ್ಮದ ತೊರೆಗಳನ್ನು ನಾವು ಹೇಗೆ ಹುಡುಕ್ಬೋದು ಈ ಸಮಾಜದಲ್ಲಿ, ಅದು ಬಹಳ ದೊಡ್ಡ ಪ್ರಯೋಗ. ಹೀಗಾಗಿ ಬಾಬಾ ಸಾಹೇಬರು ಕೊನೆಗೆ ಮಾಡಿದ್ದೇನಂತಂದರೆ, ಬೌದ್ಧಿಸಮ್ಗೆ ಅವ್ರು ಹೋಗಿದ್ದು. ಮಾರ್ಕ್ಸ್ ಧರ್ಮವನ್ನು ಒಪ್ಪಲ್ಲ, ಅಫೀಮ್ ಅಂದ್ಬಿಟ್ಟ. ಆದರೆ ಭಾರತೀಯರಿಗೆ ಅಷ್ಟು ಸುಲಭವಾದಂಥದ್ದಲ್ಲ. ಧರ್ಮವನ್ನು ಬಿಟ್ಟು ನಾವು ಇಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬ ಪ್ರಾಕ್ಟಿಕಲ್ ಆಗಿ ಬಾಬಾ ಸಾಹೇಬ್ರು ಏನು ಮಾಡಿದ್ರು ಅಂದರೆ, ಬೌದ್ಧಿಸಮ್ಗೆ ಅವರು ಕನ್ವರ್ಟ್ ಆದಂಥದ್ದು ಇತ್ತು ಅಂತ. ಇಲ್ಲಿ ಅಂಥ ಅನೇಕವುಗಳಿದ್ದಾವೆ, ಅಂಥ ಪ್ರಸಂಗಗಳು ಬರ್ತವೆ. ಆ ಬುದ್ಧ ಎಚ್ಚರಿಸುವಂತಹ ರೀತಿ ಇದೆಯಲ್ಲ, ಅದು ಬಹಳಷ್ಟು ಮುಖ್ಯವಾಗ್ತದೆ ಅಂತ ನೋಡಿ ಹೇಳ್ತಾರೆ, ಕಥೆಗಾರ ಹೇಳ್ತಾರೆ. ಇಲ್ಲಿ ಬುದ್ಧ ಎಲ್ಲವನ್ನು ತೊರೆದಂತ ಅವನೇನು ಬಡವನಾಗಿದ್ದ ಭಿಕ್ಷೆ ಎತ್ತದಕ್ಕೆ ಇಲ್ಲ. ಅವನು ದೊಡ್ಡ ಶ್ರೀಮಂತನಾಗಿದ್ದ. ಶ್ರೀಮಂತನಾಗಿದ್ದು ಕೂಡ ಅವನು 5 ಮನೆಗಳಿಗೆ ಭಿಕ್ಷಾಟನೆ ಮಾಡೋದಲ್ಲ. ಇದು ಯಾಕೆ ನಮಗೆ ಮಾಡಲಾಗಲಿಲ್ಲ ಅಂತ. ನಮಗೆ ಮಾಡಲಾಗಬೇಕಾಗಿತ್ತಲ್ಲ. ಯಾರು ಹಣದ ಬೆನ್ನತ್ತಿ ಹೋದಂಥವರೆಲ್ಲರೂ ಕೂಡ ಬುದ್ಧನನ್ನ ಮನೆಗಳಲ್ಲಿ ಫೋಟೋಗಳು ಹಾಕ್ಕೊಂಡಿದ್ದೀವಿ ನಾವು, ನಿಜ. ಆದರೆ ಆತನ ತತ್ವಗಳಿಗೆ ನಾವು ಒಳಗಾಗೋದಕ್ಕೆ ಸಾಧ್ಯವಾಗಿದೆಯಾ? ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಅವನು ಬೇಜಾಡ್ತಾನೆ, ನಾಯಕ. ಹೌದಲ್ಲ, ಇದು ಆತ ಸಿರಿವಂತನಲ್ಲ. ಸಿರಿವಂತನಾಗಿದ್ದು ಅದನ್ನೆಲ್ಲವನ್ನು ತೊರೆದು 5 ಮನೆಗಳಿಗೆ ಭಿಕ್ಷಾಟನೆ ಮಾಡ್ತಾ ಇದ್ದ. 5 ಮನೆಗಳಿಗೆ ಮಾತ್ರ ಹೋಗೋದಕ್ಕೆ ಬೌದ್ಧಿಸಮ್ ಪರ್ಮಿಷನ್ ಕೊಡುತ್ತೆ. ಮೊದಲನೇ ಮನೆಯಲ್ಲೇ ಆಹಾರ ಸಿಕ್ಬಿಡ್ತಂತಂದ್ರೆ ಅದು ಮುಂದಿನ ಮನೆಗೂ ಹೋಗಲ್ಲ. ಮ್ಯಾಕ್ಸಿಮಮ್ 5 ಅಷ್ಟೇ. ಅಲ್ಲಿ ಎಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ಸಂಘಕ್ಕೆ ಹೋಗ್ಬೇಕು. ಸಂಘದಲ್ಲಿ ಇರುವಂತಹ ಬೇರೆ ಬಿಕ್ಕುಗಳು ತನ್ನಂತಹ ಆಹಾರವನ್ನು ಸೇವಿಸಬೇಕು ಅನ್ನುವಂಥದ್ದೇ ಒಂದು ನಿಯಮ. ಇಲ್ಲಿ ಕತೆ ಅದನ್ನು ಭಾವಿಸ್ಕೊಳ್ತದೆ. ಹೌದಲ್ಲ, ನಾವು ಶ್ರೀಮಂತರಾಗಿಕೊಂಡಿದ್ದೀವಿ. ಯಾಕೆ ಬುದ್ಧ ಪದೇ ಪದೇ ಈ ಕಥೆಗಳಲ್ಲಿ ಬಂದು ನಮ್ಮನ್ನ ಎಚ್ಚರಿಸ್ತಾನೆ ಅಂತಂದ್ರೆ, ಕನ್ನಡಿ ಆಗ್ತಾರೆ ಅಂತಂದ್ರೆ ಅವನು ಕೊಟ್ಟಂತ ಒಂದು ಪ್ರಜ್ಞೆ ನಮಗೆ ಅಂತ. ಅರಿವು ಅನ್ನುವಂಥ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾದಂಥ ರೀತಿಯಲ್ಲಿ ನಮ್ಮ ಭಾಷೆ ಒಳಗಡೆ ಹೇಳಿದಂಥವನು ಬುದ್ಧ. ಅವನು ಹೇಳ್ತಾನೆ, ನೀವು ಪುಣ್ಯ ಸ್ನಾನಕ್ಕೆ ಅಂತೇಳಿ ಹೋಗ್ತಾ ಇದ್ದೀರಲ್ಲ, ಗಂಗೆಗೆ, ಯಮುನೆಗೆ, ತುಂಗಭದ್ರೆಗೆ ಎಲ್ಲ ಕಡೆ ಹೋಗ್ತಾ ಇದ್ದೀರಲ್ಲ, ನೀವೇನು ಅನ್ಕೊಂಡಿದ್ರೆ ನೀರಲ್ಲಿ ಮುಳುಗಿದ್ರೆ ನಮ್ಮ ಪಾಪ ಹೋಗ್ತವೆ ಅಂತೇಳಿ ನೀವು ಭಾವಿಸಿದ್ದೀರಿ. ಆದರೆ ಬುದ್ಧ ಹೇಳೋದು, ನೀವು ಮಾಡಿದಂಥ ಪುಣ್ಯವನ್ನು ಕೂಡ ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನೀವೇನು ಅನ್ಕೊಂಡ್ರೆ ಪಾಪಗಳು ಮಾತ್ರ ಹೋಗ್ತವೆ ಅನ್ಕೊಂಡಿದ್ದೀರಿ. ಆದರೆ ಬರೀ ಪಾಪಗಳು ಅದಲ್ಲ, ನೀರಿನ ಗುಣ ಯಾವುದಂತಂದ್ರೆ ತೊಳೆಯೋದು. ಅದು ರಕ್ತ ಆದರೂ ತೊಳಿತದೆ, ಹಾಲಾದರೂ ತೊಳಿತದೆ, ಅದಕ್ಕೆ ವ್ಯತ್ಯಾಸಗಳಿಲ್ಲ. ತೊಳೆಯೋದು ಮಾತ್ರ ಅದಕ್ಕೆ ಗೊತ್ತು. ಈ ಕಾರಣಕ್ಕಾಗಿ ನಿಮ್ಮ ಪುಣ್ಯಗಳು ಕೂಡ ಹೊರಟೋಗ್ಬಿಡ್ಬೋದು, ಯೋಚನೆ ಮಾಡಿ ಮುಳುಗ್ರಿ ಅಂತ ಬುದ್ಧ. ಈ ಎಚ್ಚರ ಇದೆ. ನಾವು ಯಾವುದನ್ನೇ ಪ್ರಯೋಗ ಮಾಡ್ತಿರತ್ತಲ್ಲ, ಹೊಸದನ್ನು ನಾವು ಸ್ವೀಕರಿಸಕ್ಕೆ ಆಗ್ತಾ ಇರುವಂತಹ ಅದರ ಮಾರಕವಾದಂಥ ಅಂಶಗಳನ್ನು ಇಲ್ಲಿ ಹೇಳ್ತಾ ಹೋಗುವಂಥದ್ದು. ಅಲ್ಲಿ ಒಬ್ಬ ಲೇಡಿ ಬರ್ತಾಳೆ ನನಗೆ, ಆಮ್ಗಾಂಗ್ ಅನ್ನುವಂಥವ್ರು. ಆಕೆ ಎಷ್ಟು ದೊಡ್ಡದಂದರೆ ಆಕೆ ವೇಶ್ಯವಾಟಿಕೆನೇ ಮಾಡ್ತಾ ಇದ್ರು. ಆದರೆ ಆಕೆ ಒಬ್ಬ ಪ್ರಜ್ಞೆ ಆಗ್ತಾಳೆ. ಆಕೆಗೆ ಬಂದಂಥ ಆದಾಯದೊಳಗಡೆ ಆಕೆ 20% ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಿರ್ತಾಳೆ, 20% ಬಡವರಿಗೆ ಹಂಚ್ತಾ ಇರ್ತಾಳೆ, ರೈತರಿಗೆ 10% ಶಿಕ್ಷಣಕ್ಕೆ ಕೊಡ್ತಾ ಇರ್ತಾಳೆ. ಆ ವ್ಯಾಲ್ಯೂಸ್ ಇವನಲ್ಲಿ ಇಲ್ಲ ಅಂತ. ಯಾಕೆ ಆಂಗಾಂಗನ್ನು ತರ್ತಾರೆ? ಅಣ್ಣನ ಈ ಕತೆ ಓದಿದಾಗ ನಾನು ಬ್ಯಾಂಕಾಕ್ ಹೋಗಿದ್ದೆ 2009ರಲ್ಲಿ. ನನಗೆ ಅವೆಲ್ಲ ಪಿಕ್ಚರ್ಗಳು ಬಂದು ಇಡೀ ಒಂದು ಫ್ಲೈಟ್ ಎಲ್ಲ ನಾವೇ ಇದ್ವಿ. ಇವರು ಏನು ಹೇಳ್ತಾರಲ್ಲ ವ್ಯಾಪಾರಸ್ಥರು, ಯಾವ ಕಾರಣಕ್ಕಾಗಿ ನಮ್ಗೆ ಐಷಾರಾಮವಾದಂಥ ಬದುಕನ್ನಲ್ಲಿ ಅವಕಾಶ ಮಾಡಿಕೊಡ್ತದೆ ಅಂತಂದರೆ, ನಾವು ಈ ರೈತರನ್ನು ಸಾಯಿಸಿ ಅವರಿಂದ ಹಣ ತಗೊಂಡ ವ್ಯಾಪಾರವನ್ನು ನಾವು ವಿದೇಶಗಳಿಗೆ ವಿಲಾಸವನ್ನು ಮಾಡ್ತಾ ಇದ್ದೀವಲ್ಲ, ಆಕೆ ಒಂದು ಪ್ರಜ್ಞೆಯಾಗಿ ಮೂಡ್ತದೆ ಅಂತೇಳಿ. ಇವೆಲ್ಲ ಕಥೆಗಳು ವಿದೇಶಗಳಲ್ಲಿ ನಡೀತದೆ. ಫ್ಲೋರಿಡಾದಲ್ಲಿ ಇದೆ, ನಿಮಗೆ ಇಲ್ಲಿ ಯುರೋಪ್ನಲ್ಲಿ ನಡೆಯುವಂಥ ಕಥೆ ಇದೆ, ಇಲ್ಲಿ ಬ್ಯಾಂಕಾಕಲ್ಲಿ ನಡೀತದೆ. ಅದೇ ಭಾರತ ಒಂದೆಲ್ಲ ಹೊರಗಡೆ ಹೋದಾಗೂ ಕೂಡ ನಿಮಗೆ ಪರಕೀಯತೆ ಅನ್ನೋದು ಕಾಡುತ್ತೆ, ಅನಾಥತೆಯನ್ನು ಕಾಡುತ್ತೆ. ಇದು ಬಹಳ ಮುಖ್ಯವಾಗಿ ಭಾರತೀಯರಿಗಿರುವಂಥ ಒಂದು ಗುಣ ಅನ್ನುವಂಥದ್ದನ್ನು ಇಲ್ಲಿ ಕಥೆಗಳು ಹೇಳ್ತಾ ಹೋಗುವಂಥದ್ದು. ನೋಡಿ, ಒಂದು ಕತೆ ನಮಗೆ ಇಂಥದ್ದನ್ನೇ ಹೇಳುತ್ತೆ. ಉರಿಯ ನಡಿಗೆ ಅಂತೇಳಿದೆ. ಹೇಗಂದ್ರೆ ಮೈಯೆಲ್ಲ ಉರಿತಾ ಇರ್ತದೆ ಅವನಿಗೆ. ಅವನು ದೊಡ್ಡ ವಿಜ್ಞಾನಿ, ಅವನು ಗೈಡ್ ಆಗಿರ್ತಾನೆ, ಯೂನಿವರ್ಸಿಟಿಯಲ್ಲಿ ಗೈಡ್ ಆಗಿರ್ತಾನೆ. ಎಲ್ಲೆಲ್ಲೋ ದೇಶ ವಿದೇಶಗಳಿಂದ ಎಲ್ಲೆಲ್ಲೂ ಕೂಡ ಅವನಿಂದ ಮಾರ್ಗದರ್ಶನ ಪಡೆಯುವಂಥವ್ರು ಇರ್ತಾರೆ. ಆದರೆ ಈ ಕೃಷಿ ವಿಜ್ಞಾನಿಗೆ ಬೋಧನೆ ಮಾಡ್ತಿರೋದು ಯಾರಂತಂದ್ರೆ ಪೂಜಾರಿ ಬಸಪ್ಪ. ಇವನು ಜಗತ್ತಿಗೆಲ್ಲ ಹೇಳ್ಯಾನ. ಆದರೆ ಇವನು ಈ ಮೈಯ ಉರಿಯನ್ನ ಶಮನ ಮಾಡ್ಕೊಳ್ಳೋದಕ್ಕೆ ಅವನು ಬರೋದು ಯಾರಂತಂದ್ರೆ ಈ ಪೂಜಾರಿ ಬಸಪ್ಪನ ಹತ್ರ ಬರ್ತಾನೆ. ಪೂಜಾರಿ ಬಸಪ್ಪನ ಮುಂದೆ ಮಂಡಿ ಊರಿ ನಿಂತಂಥದ್ದನ್ನು ಅನಸೂಯ ಅವರ ಹೆಂಡತಿ ನೋಡ್ಬಿಟ್ಟು ಗಾಬರಿ ಆಗ್ತಾರೆ. ನನ್ನ ಗಂಡನ
ಎಷ್ಟೆಲ್ಲ ಕಾಯ್ತಾ ಇದ್ರು, ಎಷ್ಟು ದೊಡ್ಡ ಚಿಂತಕ ಅಂತೇಳಿ ಒಂದು ಜಗತ್ತಿಗಿದ್ದಾನೆ. ಆದರೆ ಇಲ್ಲಿ ನೋಡಿದ್ರೆ ಯಾರ ಮುಂದೆ ಮಂಡಿ ಊರಿ ಕೂತಿದ್ದಾನೆ ಇವನು ಅಂತಂದ್ರೆ ಒಬ್ಬ ಅನಕ್ಷರನಾದಂಥ ಪೂಜಾರಿ ಬಸೈನ ಮುಂದೆ ಕೂತ್ಬಿಟ್ಟಿದ್ದಾನೆ. ಯಾಕಂದ್ರೆ ಇವನಿಗೆ ನಿದ್ದೆ ಬರ್ತಾ ಇದೆ, ಇದೇ ಸಮಸ್ಯೆ, ಮೈಯೆಲ್ಲ ಉರಿತಾ ಇದೆ. ಅದು ಎಂಥ ಉರಿ ಅಂತಂದ್ರೆ ಏನು ಹೇಳಿದ್ರು ಕೇಳುವಂಥದ್ದು. ಈಗ ಅಂಥ ಅಸಹಾಯಕ ಸ್ಥಿತಿಗೆ ಬಂದಂತಹ ಪಾತ್ರಗಳಿಗೆಲ್ಲ ನಮಗೆ ಕಾಣಿಸ್ತಾ ಹೋಗ್ತವೆ ಅನ್ನುವಂಥದ್ದು, ವಿಭವಾಂತರವ ಅನ್ನುವಂಥದ್ದು ಒಂದಿದೆ ಮೆಡಿಕಲ್ ಸ್ಟೂಡೆಂಟ್ಸ್ ಇಬ್ಬರು. ಅಂದರೆ ಈ ಕಥೆಗಳಲ್ಲಿ ನನಗೆ ಬಹಳ ಮುಖ್ಯ ಅನಿಸಿದ್ರೆ ಹೆಣ್ಣು ಪಾತ್ರಗಳು ತುಂಬ ಸಶಕ್ತವಾಗಿರುವಂಥದ್ದು. ಇಲ್ಲಿ ಹೆಣ್ಣು ದುರ್ಬಲ ಪಾತ್ರಗಳಾಗಿ ಎಲ್ಲಿಯೂ ಬರಲ್ಲ, ಪ್ರತಿಯೊಂದನ್ನು ಒಂದು ಗೈಡ್ ಮಾಡುತ್ತೆ. ಅದಕ್ಕೆ ಬಲಿಯಾದ ಕೂಡ ಪಾರ್ವತಿ ಅಂತ ಒಬ್ಬ ವೇಶ್ಯೆಯ ಪಾತ್ರನೂ ಬರುತ್ತೆ. ಇಷ್ಟವನ್ನುವಂಥದ್ದನ್ನ ಕತೆ ಹೇಳ್ತದೆ ಅಂತಂದ್ರೆ ಸಾಂದರ್ಭಿಕ ಗಂಡನನ್ನು ಮಾಡ್ಕೊಳ್ಳೋದ್ರಿಂದ ಪೊಲೀಸರಿಂದ ಸೇಫ್ ಆಗ್ಬೋದು ನಾವು ಅಂತ. ಪೊಲೀಸರು ರೈಡ್ ಮಾಡೋಕ್ಕಲ್ಲಕ್ಕ ಒಬ್ಬ ಗಂಡ ಯಾರ ಬಾಡಿಗೆ ಗಂಡ ತಗೊಂಡ್ಬರ್ತಾರಲ್ಲಿ ವೇಶ್ಯ ಬಾಡಿಗೆ, ಯಾರೋ ಒಬ್ಬನು ಇರಬೇಕು. ಅಲ್ಲಿ ಗರ್ವಾಲಿ ಹೇಳ್ಬಿಡ್ತಾಳೆ, ಇಲ್ಲ ನೀನು ಇಲ್ಲ ಇಲ್ಲ ಅಂತ ಪೊಲೀಸರು ನಿನ್ನನ್ನು ಅರೆಸ್ಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ದಂಧೆನೇ ಇಲ್ಲಲ್ಲ, ಅದ ಕಾರಣಕ್ಕೆ ನೀನು ಯಾರನ್ನಾದ್ರೂ ಒಬ್ಬನು ಕರ್ಕೊಂಡು ಬಂದು ಮನೆಯಾಗಿದ್ದಾದ್ರೂ ಇಟ್ಕೋಬೇಕು. ಇಲ್ಲ ಅವನ ಅಣ್ಣನ ಸಮಾನ ನನಗೆ ಅಂತ ಹೇಳಿರ್ತಾಳೆ. ಇಲ್ಲ ಆದ್ರೆ ಅವ್ನು ಗಂಡ ಅಂತ ಹೇಳ್ಬೇಕು. ಇದು ವ್ಯವಹಾರ. ಅಂದ್ರೆ ನಾವು ಯಾವ ಜಗತ್ತಿಗೆ ಶಿಫ್ಟ್ ಆಗ್ತಾ ಇದ್ದೀವಿ? ನಾವು ಇರುವಂಥ ಜಗತ್ತು ಏನಾಗಿತ್ತು, ಆಕೆ ಅಸಹಾಯಗಳಾಗಿ ಬಂದಿದ್ದಾಳೆ. ತಾಯಿಗೆ ಕ್ಯಾನ್ಸರ್ ಆಗಿದೆ, ಅದನ್ನು ವಾಸಿ ಮಾಡಬೇಕಾಗಿದೆ. ಅದಕ್ಕೆ ಇಂಥದಕ್ಕೆ ಬಂದಾಗ ದೇವರಾಜ ಅಂತ ಒಬ್ಬನ ಬಾಡಿಗೆ ಗಂಡನನ್ನು ಮಾಡ್ಕೋತಾಳೆ. ಅವನು ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಈಕೆ ಸಿಟ್ಟು ಮಾಡ್ಕೊಂಡು ಕಳಿಸಿರ್ತಾಳೆ. ಆದರೆ ಬಂದಾಗ ಮತ್ತೆ ಆಕೆಗೆ ಆತಂಕ. ಪೊಲೀಸರು ಬಂದು ರೈಡ್ ಮಾಡಿದ್ರೆ, ಒಬ್ಬ ಗಂಡ ಇಲ್ಲದಿದ್ರೆ ಹೇಗೆ ನನ್ನ ದಿನಕ್ಕೆ 20 ಮಂದಿ ಹತ್ರ ಆಕೆ ದೇಹವನ್ನು ಹಂಚ್ಕೊಂಡ್ರು ಕೂಡ ಈ ವ್ಯವಸ್ಥೆಯನ್ನು ಆಕೆ ನೋಡ್ತಾ ಇರುವಂಥ ದೃಷ್ಟಿಕೋನ ಇದೆಯಲ್ಲ, ಇದು ಬಹಳ ಭಿನ್ನವಾದಂಥ ರೀತಿಯಲ್ಲಿ ಇದೆ ಅಂತ. ಅಂದರೆ ಹೆಣ್ಣು ಅದನ್ನು ಎದುರಿಸುವಂತಹ ರೀತಿ, ಅಲ್ಲಿ ಕಪ್ಪು ಸುಂದರಿ ಬರ್ತಾಳೆ, ಬ್ಯಾಂಕಾಕಿನಲ್ಲಿ ಬರ್ತಾಳೆ, ಶಮ ಅಂತ ಹೇಳಿ ಬರ್ತಾಳೆ. ಇವರೆಲ್ಲರೂ ಗಂಡಸರಿಗೆ ಬಹಳ ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾಕೆ ಇವರು ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇರುತ್ತೆ. ಅಂದರೆ ಇವರಲ್ಲಿ ಅಪರಾಧ ಪ್ರಜ್ಞೆಗಳಿಲ್ಲ. ಆದರೆ ಈ ಗಂಡಸರು ಈ ಹಣ ಮತ್ತು ಆಸ್ತಿಯ ಬೆನ್ನತ್ತೆ ಹೊರಟ್ಬಿಟ್ರೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದದನ್ನೇ, ಮಾರ್ಕ್ಸ್ ಯಾವಾಗ ಪ್ರಾಡಕ್ಟ್ಗಳು ಮತ್ತು ನಮ್ಮ ವಸ್ತುಗಳು ಬೇರ್ಪಟ್ಟು ಬಿಟ್ಟು ಅಲ್ವಾ, ಆ ಬೇರ್ಪಟ್ಟಾಗ ಆಗುವಂತಹ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯನ್ನು ಸಮರ್ಥವಾದಂಥ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಹೋಗುವಂಥದ್ದು ಅಂತೇಳಿ. ಸಬಿತಾ ಫೌಂಡೇಶನ್ ಅಂತೇಳಿ ಒಂದು ಬರುತ್ತೆ ಇದರೊಳಗಡೆ, ಪ್ರೀತಿ ನದಿ ಆಗುವ ಕಾಲ ಅಂತೇಳಿ ಒಂದು ಕತೆ ಇದೆ. ಆ ಕತೆ ಒಳಗಡೆ ಆಕೆ ಇಡೀ ತನ್ನ ಇಂದಿನ ನನ್ನ ಪೂರ್ವಜರು ಹೇಗೆ ಅದನ್ನು ಇಟ್ಕೊಂಡಿದ್ರು. ಆ ಹುಡುಗ ಹೇಳ್ತಾನೆ, ಕಾಂಡೋಮ್ ತಗೊಂಬರಕ್ಕೆ ಹೋಗಿರ್ತಾನೆ ಮೆಡಿಕಲ್ ಸ್ಟೋರಲ್ಲಿ, ಹೇಳ್ತಾನೆ ನೀವು ಗರ್ಭವತಿ ಆದರೆ ಏನು ಚಿಂತೆ ಮಾಡಬೇಡ, ನನ್ನ ಅಜ್ಜ ಒಂದು 300 ಹೆಣ್ಣನ್ನು ಭ್ರೂಣ ಹತ್ಯೆಗಳನ್ನು ಮಾಡಿದ್ದಾನೆ, ಅಬಾರ್ಷನ್ಗಳು ಮಾಡಿಸಿದ್ದಾನೆ, ನಮ್ಮಪ್ಪ ಒಂದು 500 ಮಾಡಿಸಿದ್ದಾನೆ, ನೀನು ಗರ್ಭವತಿ ಆದರೂ ಕೂಡ ಏನು ತೊಂದರೆ ಇಲ್ಲ, ನಾನು ಮಾಡಿಸ್ತೀನಿ, ನೀನೇಂದಲೇ ಕೆಡಿಸ್ಕೋಬೇಡ. ಇದಕ್ಕೆ ಆಪೋಸಿಟ್ ಆದಂಥ ರೀತಿಯಲ್ಲಿ ಆಕೆಯ ಮನೆ ಹಿನ್ನೆಲೆ ಏನಂತಂದರೆ, ಸೂಲಗಿತ್ತಿ ಅವರ ಅಜ್ಜಿ ಇರ್ತಾರೆ. ಅವರ ಅಜ್ಜ ಭಿಕ್ಷುಕನಾಗಿದ್ದು ಕೂಡ ಅವರ ಅಪ್ಪನನ್ನ ಶಿಕ್ಷಕನನ್ನಾಗಿ ಮಾಡಿರ್ತಾರೆ. ಆಕೆ ಹೇಳ್ತಾಳೆ, ನನ್ನ ಅಜ್ಜಿ ಮಾಡ್ತಾ ಇರುವಂಥ ಕೆಲಸಕ್ಕೂ ಇವನ ತಂದೆ ಮತ್ತು ಅಜ್ಜ ಮಾಡ್ತಾ ಇರುವಂಥ ಕೆಲಸಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಇವತ್ತಿನ ದಿನ ಅಬಾರ್ಷನ್ಗಳಾಗ್ತಾ ಇದ್ದಾವೆ, ಯಾವ ಕಾರಣಕ್ಕೆ ಆಗ್ತಾ ಇದೆ, ಹೇಗೆ ಅದನ್ನು ನಾವು ಸ್ವೀಕರಿಸುವಂಥದ್ದು. ಅಂದರೆ ನಮ್ಮ ಇಡೀ ಬದುಕು ಕಮರ್ಷಿಯಲ್ ಆಗೋದ್ರಿಂದ ವಾಣಿಜ್ಯೀಕರಣ ಆಗ್ತಾ ಇದೆಯಲ್ಲ. ತಂದೆಯ ಸಂಬಂಧಗಳು, ತಾಯಿಯ ಸಂಬಂಧಗಳು, ಪ್ರೀತಿಯ ಸಂಬಂಧಗಳು ಎಲ್ಲವನ್ನೂ ಕೂಡ ನಾವು ಯಾವ ನೆಲೆ ಒಳಗಡೆ ನೋಡ್ತಾ ಇದ್ದೀವಿ ಅಂತಂದರೆ, ವ್ಯಾಪಾರಿ ನೆಲೆ ಒಳಗಡೆ ನೋಡ್ತಾ ಇರೋದ್ರಿಂದ ನಮ್ಮಲ್ಲಿ ಈ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಅಂತ. ನವಲ್ಕಲ್ ಅವರ ಕಾನ್ಸಂಟ್ರೇಷನ್ ಯಾವುದ್ರ ಕಡೆ ಇದೆ ಅಂತಂದರೆ, ಜಾಗತೀಕರಣ ಅದನ್ನು ನಾವು ಹೇಗೆ ಸ್ವೀಕರಿಸಬೇಕಾಗಿತ್ತು, ಆದರೆ ಅದನ್ನು ಹೇಗೆ ನಾವು ಸ್ವೀಕರಿಸಿದ್ವಿ, ಅದರಿಂದ ಆಗುವಂಥ ಅಪಾಯಗಳನ್ನು ಇಲ್ಲಿ ಬಹಳ ಸ್ಪಷ್ಟವಾದಂಥ ರೀತಿಯಲ್ಲಿ ಒಂದು ಐಡಿಯಾಲಜಿಕಲಿ, ನಾನು ಆಕೆ ಮಾತಾಡ್ತವ್ರಿಗೆ ಹೇಳ್ತಾ ಇದ್ದೆ, ಬಹುಶಃ ಇವು ಯಾಕೆ ಕೆಲವೊಬ್ರು ಏನು ಮಾಡ್ತಾರೆ, ಬರೀ ಐಡಿಯಾಲಜಿಕಲ್ ಆಗಿ ಕಥೆಗಳನ್ನು ಕಟ್ತಾರೆ. ಆದರೆ ಇಲ್ಲಿ ಬರೀ ಐಡಿಯಾಲಜಿಕಲ್ ಇಲ್ಲ, ಅದು ಫಿಲಾಸಫಿಕಲಿ ಹಚ್ಚಿರೋದ್ರಿಂದನೇ ಇಲ್ಲಿಯ ಕಥೆಗಳು ಬಹಳ ಭಿನ್ನವಾಗ್ತವೆ, ಬಹಳ ರಿಲೆವೆಂಟ್ ಆಗ್ತಾ ಹೋಗ್ತವೆ ನಮಗೆ ಅಂತೇಳಿ. ಈ ದೃಷ್ಟಿಯಿಂದ ಈ ಕಥೆಗಳು ಕನ್ನಡಕ್ಕೆ ಹೊಸದಂತಲೇ ನನಗನ್ನಿಸುತ್ತೆ. ಬುದ್ಧನನ್ನು ತರುವ ಕಾಲಕ್ಕೆ, ಅಂಬೇಡ್ಕರ್ ಅವರನ್ನು ತರುವ ಕಾಲಕ್ಕೆ ಏಕತಾರೆ ಒಂದು ಬೀಜದ್ದೇ ಒಂದು ಬೀಜದವರಂತ ಮನೆತನದ ಹೆಸರೇ ಇರ್ತದೆ. ಆದರೆ ಅವನು ನಾಶ ಮಾಡ್ತಾ ಇದ್ದಾನೆ, ಬೀಜಗಳನ್ನೆಲ್ಲ ನಾಶ ಮಾಡ್ತಾನೆ. ಪಾರಂಪರಿಕವಾಗಿ ನಾವು ಬೀಜಗಳನ್ನು ಸಂಗ್ರಹಿಸ್ತಾ ಇದ್ದೀವಿ. ಹೇಳ್ತಾನೆ, ನನ್ನ ಅಜ್ಜ ನನ್ನ ಅಪ್ಪ ಏನು ಮಾಡ್ತಾ ಇದ್ರು ಅಂದರೆ ಹಳ್ಳಿಗಳಿಗೆ ಹೋಗಿ ಬೀಜಗಳನ್ನು ಸಂಗ್ರಹಿಸ್ತಾ ಇದ್ರು, ಮತ್ತೆ ಸೀಸನ್ ವೈಸ್ ಅದನ್ನು ವಿತರಣೆ ಮಾಡ್ತಾ ಇದ್ರು. ಆದರೆ ಇವತ್ತಿನ ದಿನ ಏನಾಗಿದೆ, ಸೀಡ್ಲೆಸ್ ಒಂದು ಸಾಕು ಉಪಯೋಗಿಸಿದ ನಂತರ ಮುಗಿದೋಯ್ತು. ಅಂಥವು ಎಷ್ಟು ನಾಶ ಆಗಿದ್ದಾವೆ. ಸುಮಾರು ಭತ್ತದಲ್ಲಿನೇ ಅವ್ನು ಹೇಳ್ತಾರೆ 315 ತಳಿಗಳಿತ್ತು ಒಂದು ಕಾಲಕ್ಕೆ ಭತ್ತದಲ್ಲಿನೇ. ಆದರೆ ಇವತ್ತು ಅದು
ಅದಿಲ್ಲ, ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದು ಯಾವ ಕಾರಣದಿಂದ ಆಯಿತು ಅಂತಂದರೆ, ಇದು ಆಗಿದ್ದೇನೆ ನಮಗೆ ಈ ಜಾಗತೀಕರಣದ ಪ್ರಭಾವದಿಂದ ಆಯಿತು ಅನ್ನೋದು. ಆ ಪ್ರಭಾವಗಳನ್ನು ಮೀರಿ ಬದುಕನ್ನು ಕಟ್ಟಿಕೊಳ್ಳೋದು ಎಷ್ಟು ಕಷ್ಟ ಅನ್ನುವಂತಹ ಆಶಯಗಳನ್ನು ಇಲ್ಲಿಯ ಕಥೆಗಳು ನಮಗೆ ವಿಸ್ತಾರವಾದಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತದೆ. ನನಗೆ ಒಂದು ಸಿನಿಮಾದಲ್ಲಿ ನೆನಪಾಗುತ್ತೆ, ಪಾಕ್ ಬಹದ್ದೂರನ ಸಾವು ಅಂತ ಹೇಳೋದು ಸಿನಿಮಾ, ಟೆಲಿಮೂವಿ. ಅದು ಗುಜರಾತಿನ ಒಂದು ಟೆಲಿಮೂವಿ. ಈ ಜಾಗತೀಕರಣ ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಅದು ರೂಪಕದಲ್ಲಿ ಆ ಸಿನಿಮಾದಲ್ಲಿ ವಿವರಿಸ್ತಾ ಹೋಗ್ತಾರೆ. ಪಾಕ್ ಬಹದ್ದೂರ್ ಅಂತಂದ್ರೆ ಹುಲಿವೇಷ ಆಡ್ತಾ ಇದ್ದಂಥವನು, ಹಳ್ಳಿಗಳಲ್ಲಿ ಹುಲಿವೇಷ ಆಡಿ ಎಲ್ಲೆಲ್ಲಿ ಜನ ಸೇರ್ತಾರೋ, ಸಂತೆ ಇರ್ತಾವೋ ಅಲ್ಲೆಲ್ಲ ಹುಲಿವೇಷ ಆಡಿ ತನ್ನ ಬದುಕನ್ನು ಕಟ್ಕೊಂಡಿರ್ತಾನೆ. ಅದು ಭಾಳ ನೆಮ್ಮದಿಯ ಜೀವನ, ಒಂದು ಹೆಂಡತಿ ಮಕ್ಕಳು ಕುಟುಂಬ ಭಾಳ ಚೆನ್ನಾಗಿರ್ತದೆ ಒಂದು. ಆದರೆ ಇದ್ದಕ್ಕಿದ್ದಂತೆ ಆ ಊರಿಗೆ ಸರ್ಕಸ್ ಬಂದ್ಬಿಡುತ್ತೆ. ಸರ್ಕಸ್ ಬಂದ ನಂತರ ನಿಜವಾದಂಥ ಹುಲಿಯನ್ನು ಜನ ನೋಡೋಕೆ ಹೋಗ್ತಾರೆ ಹೊರತು ಇವನು ಹುಲಿವೇಷವನ್ನು ಯಾರು ನೋಡೋದಕ್ಕೆ ಬರ್ತಾರೆ? ಯಾರು ನೋಡೋಕೆ ಬರಲ್ಲ. ಒಂದು ದಿನ ಹಸಿವಿನಿಂದಿರ್ತಾನೆ, 2 ದಿನ ಹಸಿವಿನಿಂದಿರ್ತಾನೆ. ಕೊನೆಗೆ ಅವನಿಗೆ ಅನಿಸ್ತದೆ, ಅಯ್ಯೋ ಈ ಹುಲಿ ಇರೋದ್ರಿಂದನೇ ಅಲ್ಲ ನನಗೆ ಈ ಬಡತನ, ಈ ಹಸಿವು ಇದೆಲ್ಲ ಉಂಟಾಗಿತ್ತು. ಅದಕ್ಕೆ ಏನು ಮಾಡೋಣ ಅಂತಂದ್ರೆ, ಒಂದು ದಿನ ಏನಾದರೂ ಆಗಲಿ ಹುಲಿನ ಸಾಯಿಸೇ ಬಿಡೋಣ ಅಂತೇಳಿ ಅವನು ಬೋನೊಳಗೆ ಹೋಗ್ಬಿಡ್ತಾನೆ. ಅಂದರೆ ಹಸಿವು ಯಾವ ಎಕ್ಸ್ಟ್ರೀಮ್ಗೆ ತಗೊಂಡು ಹೋಗ್ತದೆ ಮನುಷ್ಯನನ್ನು ಅಂತ. ಆದರೆ ಹುಲಿಯ ಪಂಜಿನ ಮುಂದೆ ಮನುಷ್ಯ ಉಳಿಯೋದು ಎಲ್ಲಿಂದ ಇದೆ? ಇವತ್ತು ಏನಾಗ್ತಾ ಇದೆ ಅಂತಂದರೆ, ಆ ಹುಲಿಯ ಬೋನಲ್ಲಿ ರೈತ ಹೋಗ್ತಾ ಇದ್ದಾನೆ, ಶ್ರಮಿಕರು ಹೋಗ್ತಾ ಇದ್ದಾರೆ, ಮಹಿಳೆ ಹೋಗ್ತಾ ಇದ್ದಾರೆ. ದೇಹವನ್ನು ಮಾಡ್ಕೊಳ್ಳೋದು ಸ್ವಇಚ್ಛೆಯಿಂದ ಆಗೋಕ್ಕೆ ಎಂದಿಗೂ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಆಕೆ ಆಪ್ಷನ್ನೇ ಅಲ್ಲ ಅದು. ನೋಡಿ, ನಾನು ಹೇಳೋದಲ್ಲ, ಆಕೆ ಬಂದಂಥ ಆದಾಯವನ್ನು ಕೂಡ ಆಕೆ ಹೇಗೆ ವಿತರಣೆ ಮಾಡ್ತಾ ಇದ್ದಾಳೆ. ಒಂದು ಮೇಜರ್ ಬರ್ತಾನೆ ಇದರೊಳಗಡೆ, ಅವನು ಯುದ್ಧದ ಒಂದು ಹದ್ದನ್ನೇ ಸಾಕಿಬಿಟ್ಟಿರ್ತಾನೆ, ಅಲೆಕ್ಸಾಂಡರ್ ಅಂತ ಹೆಸರು ಅದರದ್ದು. ರಣಹದ್ದನ್ನೇ ಸಾಕಿ ಹೇಗೆ ತಿನ್ನಬೇಕನ್ನುವಂಥದ್ದು, ಹೇಗೆ ಪ್ರಯೋಗಗಳು ಮಾಡ್ತಿದೆ ಯುದ್ಧ ಭೂಮಿ ಅನ್ನುವಂಥದ್ದು. ಇನ್ನೂ ಅರೆಬರೆ ಜೀವ ಇದ್ದಂಥವುಗಳೆಲ್ಲ ತಗೊಂಡು ಬಂದು ಕಿಡ್ನಿಗಳನ್ನು ತೆಗೆಯೋದು, ಹೃದಯವನ್ನು ತೆಗೆಯೋದು, ಇದನ್ನೆಲ್ಲ ಮಾಡ್ತಾರೆ ಪ್ರಯೋಗಕ್ಕೆ. ಇಲಿಗಳು, ಪ್ರಾಣಿಗಳ ಮೇಲೆ ಪ್ರಯೋಗ ಬದಲಾಗಿ ಯುದ್ಧ ಭೂಮಿಯಲ್ಲಿ ಇನ್ನೂ ಜೀವ ಇರುವಂಥ ದೇಹಗಳನ್ನೇ ಕೊಯ್ದು ಅದರಿಂದ ಟೆಸ್ಟ್ ಮಾಡುವಂಥದ್ದೆಲ್ಲ. ಸುಮಾರು 30 ಲಕ್ಷ ಜನ ಸತ್ತಂಥ ಒಂದು ಕಥೆ ಇದೆ ಅದರೊಳಗಡೆ. ಅರೆ ಜೀವ ಬೆಂದಂಥವುಗಳು ಕೊನೆಗೆ ಏನಾಗ್ತದೆ, ಅವನಿಗೆ ಹುಚ್ಚಾಗ್ತಾನೆ. ಅವನು ನೀಲಪ್ಪ ಅಂತೇಳಿ ಒಂದು ಪಾತ್ರ ಬರುತ್ತೆ. ತಾನು ಅತ್ಯಂತ ಪ್ರೀತಿಸಿದಂಥ ಮನ್ರೋ ಅನ್ನುವಂಥ ಲೇಡಿ, ಆಕೆಯನ್ನೇ ಆ ಗಿಡಕ್ಕೆ ತಿಂದುಬಿಡುತ್ತೆ. ಏನು ಇವ್ರು ಸಾಕಿರ್ತಾನಲ್ಲ, ಅದು ತಮ್ಮಗಳನ್ನು ತಿಂತದೆ, ತನ್ನವರು ಅನ್ನೋರು ಏನಿರಲ್ಲ. ಆ ರಣಹದ್ದಿಗೆ ಏನಂತಂದ್ರೆ ಹೆಣ ಬೇಕು ಅಷ್ಟೇ. ಈ ಬಂಡವಾಳಶಾಹಿತನ ಅನ್ನುವಂಥದ್ದು, ಜಾಗತೀಕರಣ ಅನ್ನುವಂಥದ್ದು ಒಂದು ರಣಹದ್ದಿನ ರೂಪಕದಲ್ಲಿ ನಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುವಂಥದ್ದು. ಅದಕ್ಕೆ ಏನಿರಲ್ಲ. ಅದಕ್ಕೆ ಅವನ ಆನಂತರ ಪ್ರಾಯಶ್ಚಿತ್ತ ಆಗ್ತದೆ, ವಾರ್ ಮುಗಿತದೆ, ಡಿಕ್ಲೇರ್. ಅವನಿಗೆ ಬ್ರಿಟಿಷರು ಒಂದು 10 ಎಕರೆ ಜಮೀನು ಕೊಡ್ತಾರೆ, ತಗೊಂಡು ಊರಿಗೆ ಬರ್ತಾನೆ. ಊರಿಗೆ ಬಂದ ನಂತರ ಅವನಿಗೆ ಏನೋ ಒಂದು ದೊಡ್ಡ ರೋಗ ಏನಂತಂದ್ರೆ, ಮಧ್ಯರಾತ್ರಿ ಅವನು 10-11 ಗಂಟೆಗೆ ಶುರು ಮಾಡಿದ ನಂತರ ಒದರೋದಕ್ಕೆ ರಾತ್ರಿ ಮಧ್ಯರಾತ್ರಿ 3 ಗಂಟೆವರೆಗೂ ಬರೀ ಒದರ್ತಾ ಇರೋದು. ಇಡೀ ಊರವನ್ನು ಬಹಿಷ್ಕಾರ ಆಗ್ತದೆ, ಅವ್ರ ಮನೆತನವನ್ನೇ ಬಹಿಷ್ಕಾರ ಆಗ್ತದೆ. ಈ ಒದರಾಟವನ್ನು ಯಾರು ಕೇಳಬೇಕು? ಇಡೀ ಊರು ಕೇಳಿಸೋಂಗೆ ಬೆಟ್ಟ ಗುಡ್ಡಗಳು ನಡೆದಷ್ಟು ಅವ್ನು ಕಿರಿಸ್ತಾ ಇರ್ತಾರೆ. ಪ್ರತಿದಿನ ಇದು ನಡೀತಾ ಇರ್ತದೆ. ಊರು ಹೊರಗಾಗ್ತಾರೆ. ಊರು ಹೊರಗೆ ಹೋದ ನಂತರ ಕೂಡ ಅವನು ಯೋಚನೆ ಮಾಡೋದು. ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಅವನು ಹೇಳ್ತಾನೆ, ಆ 10 ಎಕರೆಯಲ್ಲಿ 2 ಎಕರೆ ಶಾಲೆ ಕೊಡ್ತಾನೆ, ಹರಿಜನರಿಗೆ ಪಾಠ ಮಾಡ್ತಾ ಇರ್ತಾನೆ, ಗಣಿತ ಕಲಿಸ್ತಾನೆ ಹರಿಜನರಿಗೆ, ಅಲ್ಲಿ ಇಂಗ್ಲೀಷ್ ಕಲಿಸ್ತಾನೆ ಅವನು. ಮತ್ತೆ ಅವನ ಹತ್ರ ಒಂದು ಬಂದೂಕ್ ಇರ್ತದೆ. ಬಂದೂಕ್ ಬಗ್ಗೆ ಇರೋಂಥ ನಂಬಿಕೆ ಏನು ಜನರಿಗೆ ಅಂತಂದ್ರೆ, ಮಿಲಿಟರಿ ಅವರು ಯಾರು ಶೂಟ್ ಮಾಡಿದ್ರು ಕೇಸ್ ಆಗಲ್ಲ ಅಂತ, ಹಂಗೆ ನಂಬಿಕೆ ಇರ್ತದೆ. ಈ ನಂಬಿಕೆಯನ್ನು ಅವ್ನು ಹೇಗೆ ಬಳಸ್ಕೊಡ್ತಾನೆ ಅಂತಂದ್ರೆ, ಅದೇ ಬಂದೂಕನ್ನು ಇಟ್ಕೊಂಡೋಗಿ ಸರಾಯಿ ಅಂಗಡಿಯನ್ನು ಕ್ಲೋಸ್ ಮಾಡಿಸ್ತಾನೆ. ಇದೇ ಬಂದೂಕನ್ನು ಇಟ್ಟುಕೊಂಡು ದೇವಸ್ಥಾನದಲ್ಲಿ ಹರಿಜನರನ್ನು ಪ್ರವೇಶ ಮಾಡಿಸ್ತಾನೆ. ಇದೇ ಬಂದೂಕು. ಇದೆಲ್ಲ ವಾದಗಳಂತರೂ ಕೂಡ ಅವನಿಗೆ ಮತ್ತೆ ಆ ಒದರಾಟ ಅನ್ನುವಂಥದ್ದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ನಮಗೆ ಈಗಾಗಲೇ ರೋಗ ಬಂದ್ಬಿಟ್ಟಿದೆ. ಆ ರೋಗಕ್ಕೆ ವಾಸಿ ಯಾವುದು ಅಂತಂದರೆ ಮತ್ತೆ ಈ ಬುದ್ಧ ಗಂಟೆ ಸದ್ದುಗಳೇ. ಈ ಸದ್ದೆ ನಿಂತು ಬಿಟ್ಟರೆ ನಮ್ಮ ಬದುಕನ್ನು ಕೂಡ ನಾವು ನಿಶ್ಚಲಗೊಳಿಸ್ಕೊಂಡಂಗೆ. ಯಾವಾಗ ಇದು ಚಲನಶೀಲವಾಗ್ತದಂದರೆ, ಈ ಗಂಟೆಯ ಸದ್ದು ಕೇಳದಷ್ಟು ನಾವು ಎಚ್ಚರಗೊಳ್ತೀವಲ್ವ. ಇದೊಂದು ರೀತಿ ಕನ್ನಡಿ. ಬುದ್ಧ ಅನ್ನುವಂಥದ್ದು ಕನ್ನಡಿ. ಇಲ್ಲಿರುವಂತಹ ಏಕತಾರಿ ಒಂದು ಕನ್ನಡಿ, ಅದು ಅಂಬೇಡ್ಕರ್ ಒಂದು ಕನ್ನಡಿ. ಕನ್ನಡಿಯಾಗಿ ಈ ಸಮಾಜವನ್ನು ನಾವು ಹೇಗೆ ನೋಡಬೇಕು ಅನ್ನುವಂಥದ್ದನ್ನು ಇಲ್ಲಿಯ ಕಥೆಗಳು ಬಹಳ ಅರ್ಥಪೂರ್ಣವಾದಂಥ ರೀತಿಯಲ್ಲಿ, ಬಹಳ ಶಕ್ತಿಯುತವಾದಂಥ ಭಾಷೆನೂ ಕೂಡ ಇದೆ. ಅಂತಹ ಭಾಷೆ ಒಳಗಡೆ ಭಾಷೆ ಪ್ರಧಾನವಾಗಿ ಇದ್ದು ಮತ್ತು ವಾಸ್ತವವಾದಂಥದ್ದು. ಯಾಕಂದರೆ ಆ ಲೋಕದಲ್ಲಿ ಅವರು ಇದ್ದಾರೆ. ನಮಗೆ ಡಿಸ್ಟರ್ಬ್ ಆಗ್ತದೆ, ಈ ಕಥೆಗಳನ್ನು ಓದಿದ ನಂತರ ಡಿಸ್ಟರ್ಬ್ ಆಗ್ತದೆ ಒಂದು ಕ್ಷಣ. ಯಾಕಂದರೆ ಆ ಜಗತ್ತು ನಮಗೆ ಗೊತ್ತಿಲ್ಲ. ಅಂತಹ ಜಗತ್ತು ಒಳಗಡೆ ನಮ್ಮನ್ನು ತೆಗೆದುಕೊಂಡು ಹೋಗುವಂತಹ
ಒಂದು ರೂಪಕದ ಕಥೆಗಳಾಗಿ ನನಗೆ ಕಾಣಿಸ್ತದೆ ಅಂತೇಳಿ ಮತ್ತು ಇದರ ಎಕ್ಸ್ಟೆನ್ಷನನ್ನು ಮತ್ತು ಸಂವಾದದಲ್ಲಿ ನಾವು ಮಾಡ್ಬೋದು ಅಂತೇಳಿ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಆಕ್ರೋಶ ಊಟ ಕೆಲವು ಕಥೆಗಳು ಓದಿದ್ದಾರೆ. ಸರ್ ಹೇಳ್ದಂಗೆ ಈ ಜಾಗತೀಕರಣ ಅನ್ನೋದು ನಮ್ಮನ್ನ ಇನ್ನೂ ಮುಂದುವರಿಸೋಕ್ಕೆ, ಆರೋಗ್ಯಕರವಾಗಿ ಬದುಕೋಕೆ ನಮಗೆ ಸಹಾಯ ಮಾಡಬೇಕಿತ್ತು. ಆದರೆ ಇದು ಮನುಷ್ಯನ ಹಣದ ದಾಹವನ್ನೇ ಹೆಚ್ಚಿಸಿ ನಮ್ಮ ಆತ್ಮಸಾಕ್ಷಿಯನ್ನೇ ಸಾಯಿಸಿ, ಇದು ಆಮೇಲೆ ಅದನ್ನು ಆತ್ಮಸಾಕ್ಷಿನ ಮಾರ್ಕೊಬಿಟ್ಟಿದ್ದೀವಿ ನಾವು ಈ ಹಣ ದಾಹಕ್ಕೆ. ನಾನು ಬುದ್ಧಗಟ್ಟೆ ಸದ್ದೆ ತುಂಬ ಸದ್ದು ಮಾಡಿದೆ ಕತೆ, ಈ ಕತೆ ಸಂಕಲನದಲ್ಲಿ. ನಾನು ಸರ್ ಬಿಟ್ಟಾದ ತಕ್ಷಣ ಮಾತಾಡಿದೆ, ಸರ್ ಇದು ಕೀಟನಾಶಕಗಳ ಬಗ್ಗೆ ಸರ್ ಬರ್ತಿದ್ದಾರೆ. ನಾವು ಮನುಷ್ಯ ಈ ಪ್ರಪಂಚದ ಅತಿ ಬುದ್ಧಿವಂತ ಜೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರಿನಾ? ಅದು ನಿಜನಾ? ಅದು ಈ ಬುದ್ಧಿವಂತಿಕೆಯಿಂದ ನಾವು ನಮ್ಮನ್ನೇ ನಾವು ಎಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ, ಎಷ್ಟು ಆರೋಗ್ಯಕರವಾಗಿ ಬದುಕ್ತಾ ಇದ್ದೀವಿ? ಖಂಡಿತ ಇಲ್ಲ. ನಾವು ಎಷ್ಟು ಕೆಟ್ಟದಾಗಿ ಬದುಕೋಕೆ ಸಾಧ್ಯನೋ ಮನುಷ್ಯ ನಮ್ಮ ಬುದ್ಧಿವಂತಿಕೆ ಅಂತ ಅದಕ್ಕಿನ್ನ ಕೆಟ್ಟದಾಗಿ ನಾವು ಬದುಕ್ತಾ ಇದ್ದೀವಿ. ಬೇರೆ ಎಲ್ಲ ಇವನು ಪಶುವಿನಂತವನು, ಇವನು ಮೃಗನಂತವನು ಅಂತ ಯಾರಾದರೂ ಬೈದರೆ ನಾನು ನಿಜವಾಗ್ಲೂ ಸಿಟ್ಟು ಬರುತ್ತೆ. ಅವ್ರು ನಮಗಿಂತ ತುಂಬ ಚೆನ್ನಾಗಿ ಬದುಕ್ತಿದ್ದಾವೆ ಪ್ರಾಣಿಗಳು. ಅವುಗಳು ಊಟ ಮಾಡ್ತವೆ, ಆಹಾರಕ್ಕೋಸ್ಕರ ಬೇಟೆ ಆಡ್ತವೆ, ಆಮೇಲೆ ತಮ್ಮ ಪ್ರೋಚನಿ ಮುಂದುವರಿಸ್ತವೆ ಅಷ್ಟೇ, ಆಮೇಲೆ ಬದುಕ್ತವೆ. ಆಮೇಲೆ ಯಾರಿಗೂ ತೊಂದರೆ ಮಾಡೋದು ಎಷ್ಟು ಸಿಂಬಯೋಟಿಕ್ ಆಗಿ ಅವು ಬದುಕ್ತವೆ. ಬೇರೆ ಪ್ರಾಣಿ, ಪಕ್ಷಿ, ಕೀಟಗಳ ಜೊತೆಯಲ್ಲೆಲ್ಲ ಎಷ್ಟು ಸಿಂಬಯೋಸಿಸ್ ಆಗಿ ಅವು ಬದುಕ್ತವೆ. ಅವು ಬೇರೆ ಪಶುಗಳು, ಪ್ರಾಣಿಗಳು ಅವೆಲ್ಲ. ಆದರೆ ಮನುಷ್ಯ ಏನಿದ್ದಾನಲ್ಲ ಅತೀ ಬುದ್ಧಿವಂತ. ಅದೇ ನಮಗೆ ದೊಡ್ಡ ಶಾಪ ಮನುಷ್ಯನಿಗೆ. ನಮ್ಮ ಬುದ್ಧಿವಂತಿಕೆನೇ ನಮ್ಮ ಶಾಪ. ನಾವು ನಮ್ಮ ಈ ಸೈನ್ಸ್, ಟೆಕ್ನಾಲಜಿ, ತಂತ್ರಜ್ಞಾನದಿಂದ ಎಷ್ಟು ಮುಂದುವರೆಬಿಟ್ಟಿದ್ದೀವಿ ಅಂದರೆ ನಾವು ಹರಾಕಿರಿ ಮಾಡ್ಕೋತಿದ್ದೀವಿ ನಮ್ಮನ್ನು. ಸ್ವಯಂ ವಿನಾಶ. ವಿ ಹ್ಯಾವ್ ಆಲ್ರೆಡಿ ಪ್ರೆಸ್ಡ್ ಅವರ್ ಸೆಲ್ಫ್ ಡಿಸ್ಟ್ರಕ್ಟ್ ಬಟನ್ ಆಲ್ರೆಡಿ. ಐ ಡೋಂಟ್ ನೋ ಹೌ ಲಾಂಗ್ ವಿ ಆರ್ ಗೋಯಿಂಗ್ ಟು ಲಿವ್. ಇದು ನಮ್ಮನ್ನು ತಂತ್ರಜ್ಞಾನ, ನಮ್ಮ ಸೈನ್ಸ್, ನಮ್ಮ ಬುದ್ಧಿವಂತಿಕೆ ನಮ್ಮನ್ನು ಹೆಚ್ಚು ಆರೋಗ್ಯಕರವಾಗಿ, ಸಮೃದ್ಧವಾಗಿ ಬದುಕಕ್ಕೆ ಅವಕಾಶ ಮಾಡಬೇಕಾಗುತ್ತೆ. ಆದರೆ ಇದು ನಮ್ಮನ್ನು ತೀರಾ ಅನಾರೋಗ್ಯಕರವಾಗಿ ಬದುಕ್ತಾ ಇದ್ದೀವಿ ನಾವು. ಈಗ ನೋಡಿ, ನಾವು ತಿನ್ನೋ ಆಹಾರದಲ್ಲಿ ಯಾವುದರಲ್ಲಿ ವಿಷ ಇಲ್ಲ ನೀವು ಹೇಳಿ ನನಗೆ? ನಾವು ತಿನ್ನೋ ಪ್ರತಿ ಆಹಾರ, ಹಣ್ಣು, ತರಕಾರಿ ಎಲ್ಲದರಲ್ಲೂ ವಿಷ ಇದೆ. ವಿಷ ಕಂಠರಾಗಿಲ್ಲ ನಾವು, ಕೊಳಲಲ್ಲೇ ನಿಲ್ತಾ ಇಲ್ಲ ವಿಷ, ಮೈ ಪೂರ್ತಿ ಹರಡುಬಿಟ್ಟಿದೆ. ವಿಷ ಕೋಶಗಳಲ್ಲಿ ಓಡಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಗಾಳಿ ಏನು ಉಸಿರಾಡ್ತಿದ್ದೀವಿ ಎಲ್ಲ ವಿಷ ಇದೆ. ನಾವು ಕುಡಿಯೋ ನೀರು ವಿಷ ಇದೆ ನಮಗೆ. ಆಮೇಲೆ ತಾಯಿ ಹಾಲು ನಾವು ಅಮೃತ ಅಂತೀವಿ, ಆದರೆ ಅಮೃತವಾಗಿ ಉಳಿದಿಲ್ಲ. ನಾವು ಸ್ವಲ್ಪ ತುಂಬ ವರ್ಷಗಳಿಂದ ನೆನಪಿರ್ಬೇಕು, ಎಲ್ಲ ಸೊಳ್ಳೆಗಳ ಸಾಯಿಸಲಿ ಅಂತೆಲ್ಲ DDT ಹೊಡಿತಾ ಇದ್ರು. ಓಕೆ, ತಾಯಿಯ ಹಾಲಿನ ಅಂಶದಲ್ಲಿ DDT ಇದೆ. ಆಮೇಲೆ ತಾಯಿ ಹಾಲಿನ ಅಂಶದಲ್ಲಿ ಪ್ಲಾಸ್ಟಿಕ್ ಇದೆ. ನಾವು ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತಾ ಇದ್ದೀವಿ? ನಾವು ಹಿಂದಿನ ಪೀಳಿಗೆಯಿಂದ ನಾವು ಏನು ಪಡ್ಕೊಂಡಿದ್ವಿ ಈ ತನಕ? ಎಷ್ಟು ಆರೋಗ್ಯಕರವಾದ ವಾತಾವರಣ, ಒಳ್ಳೆ ಗಾಳಿ, ಒಳ್ಳೆ ಆಹಾರ ಎಲ್ಲ ಪಡ್ಕೊಂಡ್ವಿ. ಆದರೆ ನಾವು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಏನು ಕೊಡ್ತಾ ಇದ್ದೀವಿ? ಮನುಷ್ಯನಿಗೆ ತುಂಬ ಇಷ್ಟವಾದದ್ದು ಯಾವುದು, ಪ್ರಾಣಕ್ಕಿಂತ ಹೆಚ್ಚು ಯಾವುದು ಅಂದರೆ ನಾವು ನಮ್ಮ ಮಕ್ಕಳನ್ನ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ. ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತೀವಿ? ನನಗಿರ್ದಿದ್ರು ನಮ್ಮ ಮಗುಗಿರಲಿ ಅಂತ ಅನ್ಕೋತೀವಿ. ನಾವು ಒಂದು ಕಮ್ಮಿ ತಿಂದ್ರು ನಮ್ಮ ಮಗು ಹೊಟ್ಟೆ ತುಂಬ ತಿನ್ನಲಿ, ನಾವು ನಡ್ಕೊಂಡು ಓಡಾಡಿದ್ರೆ ಪರವಾಗಿಲ್ಲ, ನಮ್ಮ ಮಗು ವೆಹಿಕಲಲ್ಲಿ ಓಡಾಡಲಿ, ಅವ್ನು ಕಷ್ಟ ಆಗ್ತಾ ಇರಲಿ ಅನ್ಕೋತೀವಿ. ಆದರೆ ನಾವು ಏನು ಕೊಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ? ಈ ಆರಂಭದ 2 ಕೃತಿಗಳನ್ನು ನಾವು ಗುಲ್ಬರ್ಗದಲ್ಲಿ ಬಿಡುಗಡೆ ಮಾಡಿದ್ವಿ.
ಆಸಕ್ತಿಯ ಕಾರಣಕ್ಕಾಗಿ ಹುಟ್ಟುಕೊಂಡ ಪಲ್ಲವ ಪ್ರಕಾಶನ ಈಗ 230 ಕೃತಿಗಳನ್ನು ಪ್ರಕಟಿಸಿದೆ. ಈ ಪ್ರಕಟಣೆ ಆಸಕ್ತಿಯ ಕಾರಣಕ್ಕಾಗಿ ಆರಂಭವಾಗಿದ್ದರೂ ಕೂಡ ಇದಕ್ಕೆ ಒಂದು ಸಾಂಸ್ಕೃತಿಕವಾದಂಥ ಹೊಣೆಗಾರಿಕೆ, ಜವಾಬ್ದಾರಿ ಇದೆ ಎನ್ನುವಂಥದ್ದನ್ನು ನಾನು ಅರಿತುಕೊಂಡಿದ್ದೇನೆ. ಆ ಕಾರಣಕ್ಕಾಗಿಯೇ ಸಾಮಾಜಿಕ ಸ್ವಾಸ್ಥ್ಯವನ್ನು, ನಾಡನ್ನು, ಸಮುದಾಯವನ್ನು ವೈಚಾರಿಕವಾಗಿ ಜೀವಪರವಾಗಿರುವಂಥ ಕೃತಿಗಳನ್ನು ಪಲ್ಲವ ಪ್ರಕಟಿಸ್ತಾ ಬಂದಿದೆ. ಈ ಪ್ರಯಾಣದಲ್ಲಿ ಕನ್ನಡದ ಬಹಳ ಮುಖ್ಯ ಕಥೆಗಾರರಾಗಿರುವ ಮಹಾಂತೇಶ್ ನವಲ್ಕಲ್ ಅವರ 2 ಕೃತಿಗಳನ್ನು ಪಲ್ಲವ ಪ್ರಕಟಿಸಿದೆ. ಅವರ ಭಾರತ ಭಾಗ್ಯವಿಧಾತ ಕಥಾ ಸಂಕಲನವನ್ನು ಪಲ್ಲವ ಪ್ರಕಟಿಸಿತ್ತು. ಒಂದು ಮುಖ್ಯವಾದಂಥ ಬುದ್ಧಗಂಟೆಯ ಸದ್ದು ಕೃತಿಯನ್ನು ಪಲ್ಲವ ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾಂತೇಶ್ ಅವರಿಗೆ ಪಲ್ಲವ ಯಾವತ್ತೂ ಕೂಡ ಕೃತಜ್ಞವಾಗಿರುತ್ತೆ ಅನ್ನೋದನ್ನು ಹೇಳ್ತಾ, ಆ ಬುದ್ಧಗಂಟೆಯ ಸದ್ದು ಪ್ರಜಾವಾಣಿಯಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಕತೆ. ಪ್ರಜಾವಾಣಿಯಲ್ಲಿ ಕತೆ ಪ್ರಕಟ ಆದರೆ ಮತ್ತು ಅದಕ್ಕೆ ಬಹುಮಾನ ಬಂದರೆ ಆ ಬರಹಗಾರ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಕಥೆಗಾರನಿಗೆ ಎಸ್ಟಾಬ್ಲಿಷ್ನಾಗ್ತದೆ. ಅಂಥದ್ದೊಂದು ವೇದಿಕೆಯನ್ನು ಪ್ರಜಾವಾಣಿ ಒದಗಿಸ್ತಾ ಬಂದಿದೆ. ಮತ್ತು ಇಂದು ನಡೆಯುವ ಈ ಸಂವಾದ ಕಾರ್ಯಕ್ರಮವನ್ನು ಪ್ರಜಾವಾಣಿಯ ಹಿರಿಯ ವರದಿಗಾರರು ಉದ್ಘಾಟಿಸ್ತಾ ಇದ್ದಾರೆ. ಇದು ಬಹಳ ಖುಷಿ ಕೊಡುವ ಕ್ಷಣ ನನಗೆ. ಹಾಗಾಗಿ ರಾಯಚೂರಿನ ಅನೇಕ ಬರಹಗಾರ ಕೃತಿಗಳನ್ನು ಪಲ್ಲವ ಪ್ರಕಟಿಸಿದೆ. ಸಾಲಿಯವರಿದ್ದಾರೆ. ಸಾಲಿಯವರ 4 ಕೃತಿಗಳನ್ನು ನಾವು ಪ್ರಕಟಿಸಿದ್ದೀವಿ. ಹಾಗೆ ನೋಡಿದರೆ ರಾಯಚೂರು ಮತ್ತು ಬಳ್ಳಾರಿಗೆ ಒಂದು ರೀತಿಯ ಒಕ್ಕಳು ಬಳ್ಳಿ ಸಂಬಂಧ ಇದೆ. ಅಲ್ಲಿಯ ನೀರ್ಮಾನಿಯವರು ಬಳ್ಳಾರಿಯಲ್ಲಿ ಇಟ್ಕೊಂಡೇ ಇಲ್ಲಿ ಬಳ್ಳಾರಿಯವರ ಹಾಗೆಯೇ ಬೆಳೆದು ಹೋದಂಥದ್ದು. ಮತ್ತು ಅವರ ಮುಖ್ಯವಾದ ಕೃತಿಯನ್ನು ಓಹಿ ಅವರು ಪ್ರಕಟಿಸಿದ್ದು ಇವತ್ತು ನನಗೆಲ್ಲ ನೆನಪಾಗ್ತದೆ. ಆ ಕಾರಣಕ್ಕಾಗಿಯೇ ರಾಯಚೂರು ಮತ್ತು ಬಳ್ಳಾರಿ ಸೀಮೆಯ ಮಧ್ಯೆ ಭೌತಿಕವಾದಂಥ ಗಡಿಗಳಿದ್ದರೂ ಕೂಡ ನಮ್ಮ ಆಲೋಚನೆ ಒಂದೇ ರೀತಿಯಾದದ್ದು ಅಂತದನ್ನು ನೆನಪಿಸ್ತಾ, ಮುಖ್ಯವಾಗಿ ಈ ಪ್ರಕಟಣೆ ಇಲ್ಲಿವರೆಗೆ ಸಾಗಿಕೊಂಡು ಬಂದಿದ್ದಾರೆ. ಇದಕ್ಕೆ ಕನ್ನಡದ ಲೇಖಕರು, ಓದುಗರು ಬಹಳ ಮುಖ್ಯವಾಗಿ ನಮ್ಮಂಥ ಪ್ರಕಾಶಕರನ್ನು ಕಾಪಾಡ್ತಾ ಬಂದಿದ್ದಾರೆ. ಪ್ರಕಾಶನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.